ನಮಸ್ಕಾರ. ಚಂದನ ವಾಹಿನಿಯ ಚಂದದ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಾಹಿತ್ಯ, ಸಂಗೀತ, ನಟನೆ, ನರ್ತನ ಹೀಗೆ ಕಲಾ ಪ್ರಪಂಚವನ್ನು ಹೊರತಾಗಿಯೂ ಕೂಡ ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ, ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ ಸಾಧಕರು ಸಾಕಷ್ಟು ಜನ ಸಿಗ್ತಾರೆ. ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡುವವರಿದ್ದಾರೆ. ಅಂತಹ ಸಾಧಕರ ಯಶೋಗಾಥೆಯನ್ನು ಕೇಳ್ತಾನೆ ಬಂದಿದ್ದೀವಿ. ಇನ್ನು ಶ್ರೀನಿವಾಸ್, ಸಾಮಾನ್ಯವಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದಾಗ ಪ್ರತಿಯೊಬ್ಬರು ಹೇಳುವಂಥ ಮಾತು, ಜೀವನ ಆದಮೇಲೆ ಹುಟ್ಟು, ಸಾವು, ನೋವು, ನಲಿವು ಎಲ್ಲವೂ ಇರುತ್ತೆ, ಆದರೆ ಈಜಿ ದಡ ಸೇರಬೇಕು, ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಅನ್ನುವಂಥ ಮಾತು ಹೇಳ್ತೀವಿ. ಈ ಮಾತಲ್ಲಿ ಅರ್ಥ ಆಗೋದೇನೆಂದರೆ, ಈಜು ಅನ್ನೋದು ಮನೋರಂಜನೆಗೋಸ್ಕರ ಇರುವಂಥ ಒಂದು ಜಲ ಕ್ರೀಡೆ ಅಷ್ಟೇ ಅಲ್ಲ, ಒಂದು ಸ್ಪರ್ಧಾತ್ಮಕ ಕ್ರೀಡೆ ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ದೇಹಕ್ಕೆ, ಹೃದಯಕ್ಕೆ ತುಂಬ ಉಪಯುಕ್ತವಾಗಿರುವಂಥ ವ್ಯಾಯಾಮ ಅಷ್ಟೇ ಅಲ್ಲ, ಬದುಕಿನ ಹೋರಾಟವನ್ನು ತಿಳಿಸುವಂತಹ ಸಂಕೇತ ಈಜುವುದು ಅಂತ ಅನ್ಸುತ್ತೆ. ಸೊ ಯಾಕೆಷ್ಟು ಈಜೋದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಶ್ವೇತಾ, ನಾವು ಪ್ರತಿ ಸಂಚಿಕೆ ಕೂತ್ಕೊಳ್ಬೇಕಾದ್ರೂ ಎದುರುಗಡೆ ಕೂತ್ಕೊಳ್ಳುವಂತ ಸಾಧಕರ ಜೊತೆ ಮಾತಾಡ್ಬೇಕಾದ್ರೆ ನಾವು ತಯಾರಿ ಮಾಡಿಕೊಂಡು ಈಜಿ ಆ ಸಂಚಿಕೆನ ಸಕ್ಸಸ್ ಮಾಡೋದಿಲ್ಲ, ಅದು ನಮ್ಮ ಸಾಹಸ, ಜೊತೆಗೆ ಅಂದ್ರೆ ನಮಗೆ ಖುಷಿ ಕೊಡುವಂತ ಒಂದು ಸಂಚಿಕೆಗಳು. ಸೊ ಇವತ್ತ್ಯಾಕೆ ಶ್ವೇತಾ ಅವರು ಈಜು ಈಜು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದಾಗೆ ಹೌದು, ಸಂಸಾರ ಸಾಗರದಲ್ಲಿ ಈಜಬೇಕು, ಅದನ್ನ ಈಸಿ ಜಯಿಸಬೇಕು ಅಂತ ಹೇಳೋ ಮಾತುಗಳು ಸತ್ಯನೇ. ನಾವು ಸಾಧಿಸೋದಕ್ಕೆ, ಈಜಿ ಜಯಿಸೋದಕ್ಕೆ, ನಮ್ಮ ದೇಶವನ್ನು, ನಮ್ಮ ನಾಡನ್ನು ಪ್ರತಿನಿಧಿಸಿ ನಮ್ಮ ಕನ್ನಡದ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸಾಧ್ಯ ಮಾಡಿ ತೋರಿಸಿದ ಸಾಧಕ ಇವತ್ತು ನಮ್ಮ ಜೊತೆಗೆ ಕೂತ್ಕೊಂಡಿದ್ದಾರೆ. ಹಾಗಿದ್ರೆ ಯಾರು ಆ ಈಜಿನ ಸರದಾರ? ನೋಡೋಣ ಬನ್ನಿ ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು. ಒಂದೇ ಕೈ ಇದ್ದರೂ ಸಾಮಾನ್ಯರೊಂದಿಗೆ ಈಜಿ ಯಶಸ್ಸು ಪಡೆದು ನಂತರ ಪ್ಯಾರಾ ಈಜಿನಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ಕ್ರೀಡಾಪಟು ಪುನೀತ್ ನಂದಕುಮಾರ್. ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದ ನಂದಕುಮಾರ್ ಅವರ ಕಿರಿಯ ಮಗ ಪುನೀತ್ ಅವರಿಗೆ ಮೊದಲಿನಿಂದಲೂ ಈಜಿನ ಬಗ್ಗೆ ಅಪಾರ ಆಸಕ್ತಿ. ಹವ್ಯಾಸಕ್ಕಾಗಿ ಆರಂಭಿಸಿದ ಈಜು ಪುನೀತ್ರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿತು. ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಪುನೀತ್ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯರೊಂದಿಗೆ ಈಜಿನಲ್ಲಿ ಸ್ಪರ್ಧಿಸುತ್ತಿದ್ದರು. ಅಂತಾರಾಷ್ಟ್ರೀಯ ಈಜುಗಾರ ಶರತ್ ಗಾಯಕ್ವಾಡ್ ಅವರ ಪರಿಚಯವಾದಾಗ ಪುನೀತ್ ಕ್ರೀಡಾ ಬದುಕಿನ ಹೆಜ್ಜೆಯು ಹೊಸ ತಿರುವು ಪಡೆದುಕೊಂಡಿತು. ಶರತ್ ಗಾಯಕ್ವಾಡ್ ಅವರಿಂದ ತರಬೇತಿ ಪಡೆದ ಪುನೀತ್ ನಂದಕುಮಾರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಮಿಂಚಿ ನಂತರ 8 ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಸ್ಪರ್ಧಿಸಿ 13 ಪದಕಗಳನ್ನು ಗೆದ್ದಿದ್ದಾರೆ. 7 ರಾಷ್ಟ್ರೀಯ ಪ್ಯಾರಾ ಈಜು ಚಾಂಪಿಯನ್ಶಿಪ್ಗಳಲ್ಲಿ ಪಾಲ್ಗೊಂಡು 28 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2019ರಲ್ಲಿ ಶಾರ್ಜಾದಲ್ಲಿ ನಡೆದ ಐವಾಸ್ ಕ್ರೀಡಾಕೂಟದಲ್ಲಿ 2 ಚಿನ್ನ, 1 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದ್ದು, ಆ ಸಮಾರಂಭದಲ್ಲಿ ಒಬ್ಬ ಭಾರತೀಯ ಕ್ರೀಡಾಪಟು ಆಗಿ ರಾಷ್ಟ್ರಗೀತೆ ಹಾಡಿದ್ದು ಅತ್ಯಂತ ಮರೆಯಲಾಗದ ಕ್ಷಣ ಎಂದು ಹೆಮ್ಮೆಯಿಂದ ನೆನೆಯುತ್ತಾರೆ ಪುನೀತ್ ನಂದಕುಮಾರ್. ಪುನೀತ್ ಅವರ ಕ್ರೀಡಾ ಸಾಧನೆ ಗುರುತಿಸಿ ರಾಜ್ಯ ಸರ್ಕಾರ ಪ್ರತಿಷ್ಠಿತ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ಯಾರಾ ಈಜಿನಲ್ಲಿ ಇದುವರೆಗೂ ಮಾಡಿರುವ ಸಾಧನೆಗೆ ಕೇಂದ್ರ ಸರ್ಕಾರ 2021ನೇ ಸಾಲಿನ ಶ್ರೇಷ್ಠ ಪ್ಯಾರಾ ಕ್ರೀಡಾಪಟು ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದ್ದಾರೆ ಪುನೀತ್ ನಂದಕುಮಾರ್. ಕೈಯೊಂದೇ ಇದ್ದರೂ ಕೈತುಂಬ ಪದಕ ಗೆದ್ದು ಕಿರಿಯ ವಯಸ್ಸಿನಲ್ಲೇ ಸಾಧನೆಯ ಶಿಖರವೇರಿದ ಪ್ಯಾರಾ ಈಜುಗಾರ ಪುನೀತ್ ನಂದಕುಮಾರ್ ಈ ವಾರದ ನಮ್ಮ ಅತಿಥಿ. ಮೊದಲಿಗೆ ಬರ್ಮಾಡ್ಕೊಳ್ಳೋಣ. ಶ್ವೇತಾ, ಪುನೀತ್ ನಂದಕುಮಾರ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ನಮಗೆ ಗೌರವ ತಂದುಕೊಡೋದ್ರ ಜೊತೆಗೆ ಇವತ್ತು ಸಂಚಿಕೆಯಲ್ಲಿ ಜೊತೆಯಲ್ಲಿದ್ದೀರಾ. ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು. ಸ್ವಾಗತ. ನಿಮಗೆ ಮೊದಲಿಗೆ ಹೇಳಬೇಕು ಅಂದರೆ, ಹೆಸರಲ್ಲಿ ಒಂದು ವಿಶೇಷತೆ ಇದೆ, ಸ್ಫೂರ್ತಿ ಇದೆ ಪುನೀತ್ ಎನ್ನುವಂತಹ ಹೆಸರು. ಜೊತೆಗೆ ಸಾಮಾನ್ಯವಾಗಿ ಹೇಳಿದಾಗ ಮಾತು ಹೇಳ್ತೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಥ ಮಾತು ಹೇಳ್ತೀವಿ. ಆದರೆ ಇವತ್ತು ವಯಸ್ಸು ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಪುನೀತ್ ಅವರೇ. ಅಂಗವೈಕಲ್ಯ ಅನ್ನೋದು ಅದು ಶಾಪ ಅಂತ ಕೆಲವರು ಮಾತಾಡ್ತಾರೆ, ಆದರೆ ಕೆಲವರಿಗೆ ಹುಟ್ಟಿದಾಗ ಏನೂ ಇರೋದಿಲ್ಲ, ಒಂದು ಹಂತಕ್ಕೆ ಬಂದಾಗ ಅವರ ನ್ಯೂನತೆಗಳಿರುತ್ತೆ. ಆದರೆ ನಿಮ್ಮ ಬಗ್ಗೆ ನೀವು ಹೇಳಿ, ಅಂದರೆ ಹುಟ್ಟಿದಾಗ್ಲಿಂದ ಹೀಗಿದ್ದೀರಾ ನೀವು? ಹಾಂ ಸರ್, ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಹುಟ್ಟತಾನೆ ಅಂಗವಿಕಲನಾಗಿ ಹುಟ್ಟಿದೆ. ನಾನು ಹುಟ್ಟಿದಾಗ ನನ್ನ ಲೆಫ್ಟ್
ಕೈ ಏನಿದೆ ಅದು ಅರ್ಧ ಇರಲಿಲ್ಲ, ಲೆಫ್ಟ್ ಹ್ಯಾಂಡ್ ಆಂಪ್ಯೂಟಿ ಇತ್ತು. ಜೊತೆಗೆ ನನ್ನ ಕಾಲಲ್ಲಿ ಕ್ಲಬ್ ಫುಟ್ ಅನ್ನೋ ಕಂಡೀಷನ್ ಇತ್ತು. ಕ್ಲಬ್ ಫುಟ್ ಅಂದ್ರೆ ಹುಟ್ಟಾನೆ ನಂದು 2 ಕಾಲು ಟ್ವಿಸ್ಟೆಡ್ ಪೊಸಿಷನ್ ಇತ್ತು. ಓಕೆ. ಸೊ ನಾನು ಜಸ್ಟ್ 3 months ಮಗು ಇರಬೇಕಾದ್ರೆ ಆಪರೇಷನ್ ಮಾಡಿ ಅದನ್ನ ಸರಿ ಮಾಡಿದ್ರು. ಓಕೆ. ನಂತರ ಬೆಳೀತಾ ಬೆಳೀತಾ ನಾನು ಎಲ್ಲ ಮಕ್ಕಳು ನಾರ್ಮಲ್ ಆಗಿ ಏನೇನು ಕೆಲಸ ಮಾಡ್ತಾರೆ ಆ ಕೆಲಸನೆಲ್ಲ ಮಾಡ್ಕೊಂಡೇ ಬೆಳೆದೆ. ನನ್ನಲ್ಲಿ ಅಂಗವೈಕಲ್ಯತೆ ಇದೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ, ಇವತ್ತವರೆಗೂ ಒಂದ್ ದಿವಸನೂ ಅನ್ಸಿಲ್ಲ. ದಟ್ ಈಸ್ ಯುವರ್ ಕಾನ್ಫಿಡೆನ್ಸ್. ಸೊ ಅವಾಗಲೇ ಏನಾದರೂ ಮಾಡಬಹುದಾಗಿತ್ತಾ ಅಂತ, ಏನಾದರೂ ಆಪರೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅಥವಾ ಏನಾಗಿತ್ತು ಆಕ್ಚುಲಿ? ಆ ಟೈಮಲ್ಲಿ ಆಪರೇಷನ್ ಮಾಡೋ ಅಂತ ಏನು ಆಪ್ಷನ್ ಇರಲಿಲ್ಲ. ಪ್ರಾಸ್ಥೆಟಿಕ್ ಆರ್ಮ್, ಆರ್ಟಿಫಿಷಿಯಲ್ ಆರ್ಮ್ ಹಾಕ್ಬೋದಾಗಿತ್ತು, ಬಟ್ ಅದಕ್ಕೆ ಇನ್ನ ಸ್ವಲ್ಪ ವಯಸ್ಸಾಗ್ಲಿ ಅಂತ ಕಾದ್ರು. ಬೆಳೀತಾ ಬೆಳೀತಾ ಅದು ಹಾಕೋ ಆಪ್ಷನ್ ಇತ್ತು, ಬಟ್ ನಂಗೆ ಇವತ್ವರೆಗೂ ಹಾಕ್ಬೇಕಂತ ಅನ್ಸಿಲ್ಲ. ಯಾಕಂದ್ರೆ ನಾನು ಹುಟ್ತಾ ಹೆಂಗ್ ಬಂದಿದ್ದೀನಿ ಅದೇ ಅಭ್ಯಾಸ ಆಗಿದೆ, ಎಲ್ಲಾ ಕೆಲಸಗಳನ್ನು ಮಾಡಬಲ್ಲೆ. ಕಂಫರ್ಟಬಲ್ ವಾಟ್ ಯು ಆರ್. ಐ ಆಮ್ ಕಂಫರ್ಟಬಲ್. ಓಕೆ. ಮತ್ತೆ ಇನ್ನೊಂದು ಅಂದ್ರೆ ವೈದ್ಯಕೀಯವಾಗಿ ನೋಡಿದಾಗ ಕೆಲವರು ಹೇಳ್ತಾರೆ ಅಂದ್ರೆ ವಂಶ ಪಾರಂಪರ್ಯವಾಗಿ ಕೆಲವು ನ್ಯೂನತೆಗಳಿದ್ರೆ ಅದು ಜೆನೆಟಿಕ್ ಆಗಿ ಮುಂದೆ ಕ್ಯಾರಿ ಆಗತ್ತೆ ಅಂತ. ಆ ಥರ ಏನಾದ್ರು ಫ್ಯಾಮಿಲಿಯಲ್ಲಿ ಇಲ್ಲ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಆ ಥರ ಏನಿಲ್ಲ. ನಾನೇ ಫಸ್ಟ್ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ಬೋದು. ಓಕೆ. ಇಲ್ಲ, ಬಟ್ ಅದು ಇಟ್ ಈಸ್ ವೆರಿ ಕಾನ್ಫಿಡೆಂಟ್. ಯಾಕೆಂದ್ರೆ ಹ್ಯಾಂಡಿಕ್ಯಾಪ್ ಅನ್ನೋದು ನೋಡಕ್ ಮಾತ್ರ ಇದ್ರೆ, ಬಟ್ ನೀವು ಎಲ್ಲರಿಗೂ ಮೀರಿದಂಥ ಸಾಧನೆಗಳನ್ನ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಬಹಳ ಹೆಮ್ಮೆನೇ ಇದೆ. ಬಟ್ ಓಕೆ, ಈಗ ನೀವು ಓದೋವಂಥ ಸಂದರ್ಭಗಳಲ್ಲಿ ಇವಾಗ ಸ್ಟೂಡೆಂಟ್ಸ್ ಲೈಫ್ ಅಂತ ಹೇಳಿದ್ರೆ ಒಂಥರ ಅದು ಗೋಲ್ಡನ್ ಮೊಮೆಂಟ್ಸ್ ಅಂತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಆಗಿ ಫ್ರೆಂಡ್ಸ್ಗಳು ಹೆಂಗೆ ಕೋಆಪರೇಟ್ ಮಾಡ್ತಾ ಇದ್ರು? ಸ್ಟಾರ್ಟಿಂಗು ನಾನು ಶಾಲೆಗೆ ಸೇರಿದಾಗ ನಾನು ತುಂಬಾ ಬ್ರೈಟ್ ಸ್ಟೂಡೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಓದೋದ್ರ ಜೊತೆಗೆ ಕ್ರೀಡೆಯಲ್ಲೂ ತುಂಬಾ ಆಸಕ್ತಿ ಇತ್ತು, ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದೆ. ಆಮೇಲೆ ನನ್ನನ್ನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ, ಯಾಕಂದ್ರೆ ನನ್ನ ಜೊತೆ ಬೆಳೆದಿದ್ದ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಂಗೆ ಏನಾರ ಸಹಾಯ ಬೇಕಂದ್ರೆ, ಹೆಲ್ಪ್ ಮಾಡ್ಬೇಕಂದ್ರೆ ಫಸ್ಟ್ ಬರ್ತಾ ಇದ್ರು ಹೆಲ್ಪ್ ಮಾಡೋದಕ್ಕೆ. ಮತ್ ನಾನೊಬ್ಬ ಅಂಗವಿಕಲ ಅಂತ ಫೀಲ್ ಆಗೋ ತರ ಯಾವ ಇನ್ಸಿಡೆಂಟು ಇದುವರೆಗೂ ನನ್ನ ಫ್ರೆಂಡ್ಸ್ ಇಂದ ನಡೆದಿಲ್ಲ. ನಿಜವಾಗ್ಲೂ ಹೇಳಿದ್ರೆ ನೀವು ಫ್ರೆಂಡ್ಸ್ ಜೊತೆ ಅಂತಹ ಒಂದು ಯಾವುದೇ ಅನುಭವ ಆಗಿಲ್ಲ ಅಂತ ನಿಮಗೆ ನೀವೇ ಅಂದರೆ ಸಾಮಾನ್ಯವಾಗಿ ಈ ಥರ ಒಂದು ಏನಾದರೂ ಒಂದು ನ್ಯೂನತೆ ಇದ್ದಾಗ ಕುಟುಂಬದಲ್ಲಿ ತುಂಬ ಓವರ್ ಪ್ರೊಟೆಕ್ಟಿವ್, ಇಲ್ಲ ಅವ್ನಿಗೆ ಪಾಪ ಆಗಲ್ಲ ಅನ್ನುವಂಥ ರೀತಿ ಆಗಿರ್ಬೋದು, ಅಥವಾ ಅಂದರೆ ನಿಮಗೆ ಸ್ವತಂತ್ರವಾಗಿ ಬಿಟ್ಟಿದ್ರೆ ಯಾವ ರೀತಿ ಇತ್ತು ಕುಟುಂಬದ ವಾತಾವರಣ? ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಹೆಂಗ್ ಬೆಳೆಸಿದಾರೆ ತುಂಬಾ ಸ್ವತಂತ್ರವಾಗೇ ಬೆಳೆದಿದ್ದು. ಚಿಕ್ಕ ವಯಸ್ಸಿಂದ ನಾನು ಏನೇ ಕೆಲಸ ಇರಲಿ ನಾನೇ ಇಂಡಿವಿಜುವಲ್ ಆಗಿ ಮಾಡೋ ಥರ ಬೆಳೆಸಿದ್ರು. ಏನೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ಸ್ ಬರಲಿ, ನಾನೇ ಫೇಸ್ ಮಾಡಬೇಕು, ನಾನೇ ಸೊಲ್ಯೂಷನ್ ಕಂಡಿಡ್ಕೊಬೇಕು. ಅದಕ್ಕೆ ಆ ಥರ ರೂಢಿ ಮಾಡಿಸಿದ್ರು. ಚಿಕ್ಕ ವಯಸ್ಸಲ್ಲೇ ಅದು ರೂಢಿ ಮಾಡಿಸಿದ್ರಿಂದ ಇವತ್ವರೆಗೂ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಲೈಫಲ್ಲಿ ತುಂಬ ಈಸಿ ವೇ ಅಲ್ಲಿ ಸಾಲ್ವ್ ಮಾಡೋ ಥರ ಅಭ್ಯಾಸ ಆಗಿದೆ. ತಂದೆ ಸೇನೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಬದುಕಿನಲ್ಲಿ ಶಿಸ್ತನ್ನ ಕಲಿಸ್ಕೊಟ್ಟಿದ್ದಾರೆ ಅನ್ಸುತ್ತೆ ನಿಜವಾಗಿ. ಹೌದು ಮ್ಯಾಮ್, ಖಂಡಿತ. ನಮ್ದು ಮೂಲತಃ ನಾವು ಬೆಂಗಳೂರಿಗಾರೆ. ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರೇ. ನಮ್ ತಾತ ಮುತ್ತಾತ ಎಲ್ಲ ಪೈಲ್ವಾನ್ರಾಗಿದ್ರು. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಪೈಲ್ವಾನ್ ರಾಮಣ್ಣ ಅಂತ ಅವ್ರ ಹೆಸರು. ನಮ್ ತಂದೆ ಪೈಲ್ವಾನ್ ಗಿರಿ ಮಾಡ್ಕೊಂಡ್ ಬಂದವರು. ನಮ್ ತಾಯಿಯವ್ರ ತಂದೆ ಬಂದ್ಬಿಟ್ಟು ಚಿಕ್ಕೇಗೌಡ್ರು ಅಂತ ಅವ್ರ ಹೆಸರು. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು ಬೆಂಗಳೂರಲ್ಲಿ. ಹಾಗೆ ನಮ್ಮ ತಂದೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ವರ್ಕ್ ಮಾಡಿದ್ರು, ನಂದಕುಮಾರ್ ಅಂತ. ಹಾಗೆ ನಮ್ಮ ತಾಯಿ ಮೀನಾ ಕುಮಾರಿ, ಅವ್ರು ಬಂದ್ಬಿಟ್ಟು ಹೌಸ್ ವೈಫ್. ನಂಗೆ ಒಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಸುಪ್ರೀತ್ ಅಂತ. ಅವನು ಕರೆಂಟ್ಲಿ ಅಮೆರಿಕಲ್ ವರ್ಕ್ ಮಾಡ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ಕೇಳಿದಾಗ ಖುಷಿ ಆಗತ್ತೆ. ಎಲ್ಲೋ ಒಂದ್ ಕಡೆಗೆ ನಿಮ್ಗೆ ಸ್ಪೋರ್ಟ್ಸ್ ಅಂತ ಬಂದಾಗ ಅದೆಲ್ಲೋ ತಾತನ ಕಡೆಯಿಂದ ಒಂದು ಇನ್ಸ್ಪಿರೇಷನ್ ಇದೆ ಅಂತ. ಖಂಡಿತ. ಅಂಡ್ ಸ್ಕೂಲ್ ನಲ್ಲಿ ನೀವು ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿಯಿಂದ ಆಡ್ತಾ ಇದ್ರಿ ಅಂತ ಹೇಳಿದ್ರಿ. ಅಂದ್ರೆ ಯಾವ್ದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ರಿ? ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ನಂಗೆ ಇವಾಗ್ಲೂ ನೆನಪಿರಂಗೆ ಪ್ರೈಮರಿ ಸ್ಕೂಲಲ್ಲಿ ಈ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮತ್ತೊಂದೆಲ್ಲ ಆಗ್ತಾ ಇತ್ತಲ್ಲ. ಸೊ ಅವಾಗೆಲ್ಲ ನಾನೇ ಫಸ್ಟ್ ಪೊಸಿಷನ್ ಫಿನಿಶ್ ಮಾಡ್ತಾ ಇದ್ದೆ. ಹಾಗೆ ಓದಿನಲ್ಲೂ ತುಂಬಾ ಆಸಕ್ತಿ ಇತ್ತು, ತುಂಬಾ ಚೆನ್ನಾಗಿ ಓದ್ತಿದ್ದೆ. ಅದು ಬಿಟ್ಟಿನೂ ಬೇರೆ ನಮ್ ತಂದೆ ತಾಯಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾನು ಜಾಯಿನ್ ಮಾಡಿದ್ರು. ಪೇಂಟಿಂಗ್ ಕ್ಲಾಸ್ ಆಗಿರ್ಬೋದು, ಸಂಗೀತ ಕ್ಲಾಸ್ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ. ರೀಸನ್ ಏನಿರ್ಬೋದಾಗಿತ್ತಂದ್ರೆ, ಒಂದು ನನ್ನ ಮಗಂಗೆ ಅಂಗವಿಕಲ ಅಂತ ಫೀಲ್ ಆಗ್ಬಾರ್ದು, ಎಲ್ಲಾರ ತರಾನೇ ಎಲ್ಲ ಬೇರೆ ಹುಡುಗರ ತರ ಬೆಳಿಬೇಕು ಅಂತ, ಅದೊಂದು ರೀಸನ್ ಇತ್ತು. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರಲಿ ಅನ್ನೋದು ಒಂದು ರೀಸನ್.
ಸೊ ಆ ನಿಟ್ಟಿನಲ್ಲಿ ಮತ್ತೆ ಯಾವೆಲ್ಲ ಕಲೆಗಳು ಇವತ್ತಿಗೂ ಕೂಡ ಮುಂದುವರಿಸಿದ್ದೀರಿ ನೀವು ಹಾಗಾದ್ರೆ ಆ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ? ಅದೇ ಇವತ್ವರೆಗೂ ಮಾಡ್ಕೊಂಡ್ ಬಂದಿರೋದಂದ್ರೆ ಸ್ವಿಮ್ಮಿಂಗ್ ಒಂದು ಅಂತ. ಅಲ್ಲ ಅಂದ್ರೆ ಮ್ಯೂಸಿಕ್ ಅಂತಿದ್ರಲ್ಲ, ಹಾಡ್ತೀರಾ? ಆಕ್ಚುಲಿ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದೆ. ಕರ್ನಾಟಿಕ್ ಮ್ಯೂಸಿಕ್ ಜೂನಿಯರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಓಕೆ. ನಿಮ್ಮ ಬದುಕನ್ನ ನೀವು ತುಂಬಾ ಕಲರ್ಫುಲ್ ಆಗಿ ನೀವು ರೂಪಿಸ್ಕೊಂಡಿದ್ದೀರಾ. ಅದಕ್ಕೆ ಪೂರಕವಾಗಿ ಅಪ್ಪ ಅಮ್ಮ ನಿಮಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲವೂ ಅಂದ್ರೆ ಒಂದು ಸಕಾರಾತ್ಮಕವಾಗಿ ಬಂತು. ಬಟ್ ಸ್ವಿಮ್ಮಿಂಗ್ ಅಂತ ನೀವಂದ್ರೆ ನೀವು ಕಲಿಯೋದಕ್ಕೆ ಆಸಕ್ತಿ ನಿಮ್ಮಲ್ಲಿ ಬಂದಿದ್ದು ಯಾವ ಸಂದರ್ಭದಲ್ಲಿ? ಸ್ವಿಮ್ಮಿಂಗ್ ನಾನು 5 ವರ್ಷ 6 ವರ್ಷ ಇರೋ ಏಜಲ್ಲೇ ನಾನು ಕಲ್ತ್ಬಿಟ್ಟೆ. ಓಕೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು ಅಲ್ಲಿ ಸೆಂಟರಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಸೇರಿಸಿದ್ರು. ಅವಾಗ 1 ಮಂತ್ ಸಮ್ಮರ್ ಕ್ಯಾಂಪಲ್ಲೇ ನಾನು ಬೇಸಿಕ್ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದೆ. ನಂತರ ಅದೇನು ಸ್ಪೋರ್ಟ್ನ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಮತ್ತೆ 2011 ಸ್ವಿಮ್ಮಿಂಗ್ ಮೇಲೆ ಆಸಕ್ತಿ ಹುಟ್ಟಿ ಜಸ್ಟ್ ಒಂದು ಹಾಬಿ ತರ ಸ್ಟಾರ್ಟ್ ಮಾಡೋದ ಅಂತ ಮತ್ತೆ ರೀಜಾಯಿನ್ ಆಗಿದ್ದೆ ಅಷ್ಟೇ. ಅಲ್ಲ, ನೀವು 5-6ನೇ ವರ್ಷಲ್ಲೇ ಸ್ವಿಮ್ಮಿಂಗ್ ಶುರು ಮಾಡಿದ್ರಿ, ಬೇಸಿಕ್ಸ್ ಕಲ್ತ್ಕೊಂಡಿದ್ರಿ. ಆಗ ಯಾರು ಕಲಿಸಿದ್ರು? ಅಂದ್ರೆ ಆರಂಭಿಕ ಹಂತದಲ್ಲಿ ಏನೆಲ್ಲ ಸಮಸ್ಯೆಗಳು, ಅಂದ್ರೆ ಪ್ರಾಬ್ಲಮ್ಸ್ ಎದುರಾಯ್ತಾ ಅಥವಾ ಹೇಗೆ ಅಂತ? ಆರಂಭಿಕ ಹಂತದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಾಯ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬಾ ಕ್ರೀಡೆ ಅಂದ್ರೆ ತುಂಬಾ ಆಸಕ್ತಿ ಇತ್ತು, ಜೊತೆಗೆ ಸ್ವಲ್ಪ ತುಂಬಾ ಜೋಶ್ ಇತ್ತು. ಸೊ ಅದೆಲ್ಲ ಇರೋವಾಗ ಪ್ರಾಬ್ಲಮ್ಸ್ ಕಷ್ಟಗಳು ಏನ್ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಏನು ಕ್ರೀಡೆ ಆಸಕ್ತಿ ಇದೆ, ಸ್ವಿಮ್ ಮಾಡ್ಬೇಕು ಅಂತ. ಇನ್ನೊಂದು ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅದೇ ವಯಸ್ಸಲ್ಲಿ ನಾನು ಸೈಕಲ್ ಓಡ್ಸೋದ್ ಕಲ್ತೆ. ಸೈಕಲ್ ಓಡ್ಸೋದು ಕಲ್ತಿದ್ದು ನಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಒಂದ್ ಕೈಯಲ್ಲಿ ಸೈಕಲ್ ಓಡಿಸ್ಬೇಕು, ಪ್ಲಸ್ ಮುಂದೆಗಡೆ ಫ್ರಂಟ್ ಬ್ರೇಕ್ ಇಂದಾನೆ ಹಿಡಿಯೋ ತರ ನಾನು ಅಭ್ಯಾಸ ಮಾಡ್ಕೊಂಡೆ. ಸೈಕಲ್ ಕಲ್ತಿದ್ರಿಂದ ನೆಕ್ಸ್ಟ್ ನಂಗೆ 2 ವೀಲರ್ ಕಲಿಯಕ್ ತುಂಬಾ ಈಸಿ ಆಯ್ತು. 2 ವೀಲರ್ ಕಲ್ತಿದ್ರಿಂದ ನೆಕ್ಸ್ಟ್ ಇವಾಗ ಕಾರು ಡ್ರೈವ್ ಮಾಡ್ತೀನಿ, ಆಟೋಮೆಟಿಕ್ ಕಾರು. ಓಕೆ, ಗ್ರೇಟ್ ನಿಜವಾಗ್ಲೂ. ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಅಂದಾಗ ನಾರ್ಮಲ್ ಆಗಿ ನಾನು ಕೇಳ್ಪಟ್ಟಿರೋದು ಅಂತ ಹೇಳಿದ್ರೆ ಲೈಕ್ 2 ಕೈಗಳು ಸ್ಟ್ರೆಚ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಪ್ರಾಪರ್ ಆಗಿ ಅಂತ. ಸೊ ಇವಾಗ ನಿಮ್ಗೆ ಒಂದು ಕೈ ನಾರ್ಮಲ್ಲು, ಇನ್ನೊಂದು ಕೈ ಈ ಥರ ಇರೋದ್ರಿಂದ ಸೊ ಅಂದರೆ ಅದು ಹೆಂಗೆ ಹೌ ಯು ಅಂದರೆ ಪ್ರಾಕ್ಟೀಸ್ ಮಾಡಿಸಿದ್ದಿರ್ಬೋದು ಅಥವಾ ನೀವು ಪ್ರಾಕ್ಟೀಸ್ ಮಾಡಿದ್ದು ಹೇಗೆ ಅದು? ಸರ್, ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು ಬಾಡಿ ಬ್ಯಾಲೆನ್ಸ್ ಮಾಡೋದು. ಸಿಮೆಟ್ರಿ ಇರಲ್ವಲ್ಲ, ಸೊ ಒಂದ್ ಸೈಡ್ ಮಾತ್ರ ಬಾಡಿ ವಾಲ್ತಾ ಇತ್ತು. ಬಟ್ ಅಭ್ಯಾಸ ಮಾಡ್ತಾ ಅದು ರೂಢಿ ಆಗೋಯ್ತು. ನಂತರ ಬಾಡಿ ಬ್ಯಾಲೆನ್ಸ್ ಆಗಕ್ ಸ್ಟಾರ್ಟ್ ಆಯ್ತು. ಸ್ಟ್ರೋಕ್ಸು, ಪ್ರಾಪರ್ ಸ್ಟ್ರೋಕ್ಸು, ಟೆಕ್ನಿಕ್ಕು ಅವೆಲ್ಲ ಸರಿಯಾದ ರೀತಿಯಲ್ಲಿ ಕಲ್ತಿ ಇವಾಗ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗಿದೆ. ಒಂದು ಬಾರಿ ನೀವು 5-6 ವರ್ಷದಲ್ಲೇ ಸ್ವಿಮ್ಮಿಂಗ್ ಶುರು ಮಾಡಿದ್ರಿ, ಮತ್ತೆ ನೀವು ಇದನ್ನ ಕ್ರೀಡೆಯಾಗಿ ಅಥವಾ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿ ಅದು ತೆಗೆದುಕೊಂಡಿದ್ದು ಯಾವಾಗ? ನಿಮಗೆ ನಿಮ್ಮ ಕೋಚ್ ಶರತ್ ಗಾಯಕ್ವಾಡ್ ಅವರು ಸಿಕ್ಕಿದ್ ಯಾವಾಗ? ಖಂಡಿತ. ಹೇಗೆ ಅಂದ್ರೆ 2011 ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೆ, ಮತ್ತೆ ರೀಜಾಯಿನ್ ಆದೆ. ಅದಕ್ಕೆ ಮುಂಚೆ ನಾನು ಟೈಕೊಂಡೋ ಸ್ಪೋರ್ಟ್ ಅಲ್ಲಿ ಇದ್ದೆ. ಟೈಕೊಂಡೋ ಸ್ಪೋರ್ಟ್ ಅಲ್ಲಿ 2008 or 2009 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಲವಾರು ರಾಜ್ಯ ಮಟ್ಟದ ಕಾಂಪಿಟೇಷನ್, ರಾಷ್ಟ್ರ ಮಟ್ಟದ ಕಾಂಪಿಟೇಷನ್ಗೆ ತೆರಳಿ ನಂತರ ಸೌತ್ ಕೊರಿಯಾಲಿ ನಡೆದ 6th ವರ್ಲ್ಡ್ ಟೈಕೊಂಡೋ ಕಲ್ಚರ್ ಎಕ್ಸ್ಪೋ ಎಂಬ ಕಾಂಪಿಟೇಷನ್ಗೆ ನಾನು ಹೋಗಿ ಅಲ್ಲಿ 2 ಸಿಲ್ವರ್ ಮೆಡಲ್ ಗೆದ್ದೆ. ಇದರಲ್ಲಿ ವಿಶೇಷ ಏನಂದ್ರೆ ನಾನು ಏಬಲ್ಡ್ ಬಾಡಿ ಕ್ರೀಡಾಪಟುಗಳ ಜೊತೆ ಕಾಂಪೀಟ್ ಮಾಡಿ ಅವ್ರ ಜೊತೆ ಅವ್ರನ್ನ ಮಣಿಸಿ ಅವ್ರನ್ನ ಸೋಲ್ಸಿ ನಾನು ಮೆಡಲ್ ಗೆದ್ದೆ. ಈ ಕಾಂಪಿಟೇಷನ್ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಆ ದಿನ ನಾನು ಗೆದ್ದಾಗ ಅಲ್ಲಿನ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ನಂದು ಒಂದು ಆರ್ಟಿಕಲ್ ಬಂದಿತ್ತು, ಸೌತ್ ಕೊರಿಯಾದ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ. ಇದು ನಡೆದಿದ್ದು 2012 ಅಲ್ಲಿ ಜುಲೈ ತಿಂಗಳಲ್ಲಿ. ನಂತರ 2011 ಅಲ್ಲೇ ನಾನು ಸ್ವಿಮ್ಮಿಂಗ್ ನ ಸ್ಟಾರ್ಟ್ ಮಾಡಿದ್ದೆ. ಸುಮ್ಮನೆ ಹಾಬಿ ತರ ಮಾಡ್ತಾ ಇದ್ದೆ. 2012 ಅಲ್ಲಿ ನಮ್ ಕೋಚ್ ಒಬ್ರಿದ್ದು, ಮಠಪತಿ ಸರ್ ಅಂತ, ಅವ್ರು ತುಂಬಾ ಫೇಮಸ್ ಕೋಚ್ ಬ್ಯಾಂಗ್ಳೂರಲ್ಲಿ. ಅವ್ರು ನಂಗೆ ಶರತ್ ಗಾಯಕ್ವಾಡ್ ಸರ್ನ ಪರಿಚಯ ಮಾಡಿಸಿದ್ರು 2012 ಅವರೇ ನಂಗೆ ಹೇಳಿದ್ದು, ಈ ತರ ಪ್ಯಾರಾ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಇವಾಗ ತುಂಬಾ ಮುಂದುವರಿತಾ ಇದೆ. ಮತ್ತೆ ಸ್ವಿಮ್ಮಿಂಗ್ ಅಲ್ಲೇ ಪ್ಯಾರಾ ಸ್ವಿಮ್ಮಿಂಗ್ ಅಂತ ಒಂದು ಸಪರೇಟ್ ಇವೆಂಟ್ ಗಿವಿಂಗ್ ಇದೆ. ಅಲ್ಲಿ ಸಪರೇಟ್ ಆಗಿ ನಿಮ್ಗಂತಾನೆ ಈವೆಂಟ್ಸ್ ನಡೆಸ್ತಾರೆ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೆಸ್ತಾರೆ ಅಂತ ಹೇಳಿ ಶರತ್ ಗಾಯಕ್ವಾಡ್ ಅನ್ನೋರ್ನ ನಂಬರ್ನ ನಂಗೆ ಶೇರ್ ಮಾಡಿದ್ರು. ನಂತರ ಅವ್ರ ಜೊತೆ ನಾನು ಮಾತಾಡಿ 2012 ಅಲ್ಲಿ ಒಂದು ನ್ಯಾಷನಲ್ ಕಾಂಪಿಟೇಷನ್ ನಡೀತು ಚೆನ್ನೈಯಲ್ಲಿ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ತು.
ಸೊ ದಟ್ ವಾಸ್ ಮೈ ಅದು ನನ್ನ ಫಸ್ಟ್ ಕಾಂಪಿಟೇಷನ್, ಫಸ್ಟ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್. ಓಕೆ. ಅಲ್ಲಿ 2 ಸಿಲ್ವರ್ ಮೆಡಲ್ ಮತ್ತೆ 2 ಬ್ರಾನ್ಸ್ ಮೆಡಲ್ ಗೆದ್ದೆ ಸಬ್ ಜೂನಿಯರ್ ಕ್ಯಾಟಗರಿಯಲ್ಲಿ. ಓಕೆ, ಗ್ರೇಟ್ ಪುನೀತ್. ಈಗ ನೀವು ಹೇಳಿದ್ರಿ ಟೆಕ್ವಾಂಡೋ ಏನು ಮಾಡ್ತಾ ಇದ್ದಿದ್ದು ಅದಾದ್ಮೇಲೆ ಇದಕ್ಕೆ ಬದಲಾಗಿದ್ದು ಅಂತ, ಬಟ್ ತುಂಬಾ ಜನ ಇವಾಗ ಪ್ಯಾರಲಲ್ ಆಗಿ ತುಂಬಾ ಮಾಡ್ತಾ ಹೋಗ್ತಾರೆ. ಸೊ ಹಂಗೆ ನೀವು ಎರಡೂ ಅಂದ್ರೆ ಕಂಟಿನ್ಯೂ ಮಾಡುವಂತ ಆಸಕ್ತಿ ಇರ್ಲಿಲ್ಲ, ಯಾಕೆ? ಎರಡು ಕಂಟಿನ್ಯೂ ಮಾಡಿದೆ ನಾನು 2012 ವರ್ಗೂ. 11 and 12 ಬೋತ್ ಎರಡು ಸ್ವಿಮ್ಮಿಂಗ್ ಮತ್ತೆ ಟೈಕೊಂಡೋ ಎರಡು ಕಂಟಿನ್ಯೂ ಮಾಡಿದೆ. ನಂತರ ನಂಗೆ ಗೊತ್ತಾಯ್ತು ಪ್ಯಾರಾ ಟೈಕೊಂಡೋ ಅಂತ ಸಪ್ರೇಟ್ ವಿಂಗ್ ಇಲ್ಲ ಇಂಡಿಯಾದಲ್ಲಿ. ನಾನು ಕಾಂಪೀಟ್ ಮಾಡದಿದ್ರೆ ಏಬಲ್ಡ್ ಬಾಡಿ ಜೊತೆಗೆ ಮಾಡಬೇಕಾಗಿತ್ತು. ಬಟ್ ಸ್ವಿಮ್ಮಿಂಗ್ ಅಲ್ಲಿ ತಗೊಂಡೆ ಪ್ಯಾರಾ ಸ್ವಿಮ್ಮಿಂಗ್, ನಾನು ಅಂಗವಿಕಲರಾದ ಅವ್ರ ಜೊತೆನೆ ಕಾಂಪೀಟ್ ಮಾಡ್ಬೋದು ಅಂತ ಒಂದು ಆಪ್ಷನ್ ಇತ್ತು. ಸೊ ಹಂಗಾಗಿ ಇದು ಒಂದೇ ಸ್ಪೋರ್ಟ್ ನ ನಾನು ಚೂಸ್ ಮಾಡಿ ಇದರಲ್ಲೇ ಜಾಸ್ತಿ ಟ್ರೈನಿಂಗ್ ತಗೊಂಡು ಜಾಸ್ತಿ ಎಕ್ಸೆಲ್ ಮಾಡಿದ್ರೆ ಮುಂದೆ ಇನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಗೆಲ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಗೆಲ್ಬಹುದು ಅಂತ ಅನ್ಕೊಂಡು ಟೈಕೊಂಡೋನ ಡ್ರಾಪ್ ಮಾಡಬೇಕಾಗಿತ್ತು. ಈಗ ಪುನೀತ್ ಅವರೇ, ಈಗ ಸಾಮಾನ್ಯವಾಗಿ ಈಜು ಅಂದಾಗ ನಾವು ಸಾಮಾನ್ಯರಿಗೆ ಗೊತ್ತಾಗೋದು ಅಂದರೆ ಒಂದು ಮಜಾಗೋಸ್ಕರ, ವಿನೋದಕ್ಕೋಸ್ಕರ, ಮನೋರಂಜನೆಗೋಸ್ಕರ, ಬೇಸಿಗೆ ಟೈಮಲ್ಲಿ ಆಗಿರ್ಬೋದು, ಹಾಲಿಡೇಸ್ ಟೈಮಲ್ಲಿ ಆಗಿರ್ಬೋದು, ಸುಮ್ಮನೆ ಸ್ವಿಮ್ಮಿಂಗ್ ಪೂಲಲ್ಲಿ. ಬಟ್ ಟೆಕ್ನಿಕ್ಸ್ ಇದೆ, ತುಂಬ ಬೇರೆ ಬೇರೆ ಸ್ಟೈಲ್ಗಳಿರುತ್ತೆ. ಫ್ರೀ ಸ್ಟೈಲ್ ಅಂತ, ಬಟರ್ಫ್ಲೈ ಅಂತ, ಸ್ಟ್ರೋಕ್ಗಳು ಅಂತ ಹೇಳ್ತಾರೆ. ಸೊ ಯಾವೆಲ್ಲ ರೀತಿಯ ಒಂದು ವಿಶೇಷತೆಯಲ್ಲಿ ನೀವು ಅದರಲ್ಲಿ ಸ್ಪೆಷಲೈಸೇಷನ್ ಟ್ರೈನಿಂಗ್ ತೆಗೆದುಕೊಂಡ್ರಿ? ಸ್ಟಾರ್ಟಿಂಗ್ ಟ್ರೈನಿಂಗ್ ನಾವು ಸ್ವಿಮ್ಮಿಂಗ್ ಕಲಿತಾಗ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಹೋಗಕ್ ಮುಂಚೆ ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಅವಾಗ ನಮ್ಗೆ ಎಲ್ಲಾ ಸ್ಟ್ರೋಕು ಹೇಳ್ಕೊಡ್ತಾರೆ. ಫ್ರೀ ಸ್ಟೈಲ್ ಕಾಮನ್ ಬೇಸಿಕ್ ಅದು ಸ್ಟಾರ್ಟಿಂಗ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಬ್ಯಾಕ್ ಸ್ಟ್ರೋಕ್ ಆಗಿರ್ಬೋದು, ಬ್ರೆಸ್ಟ್ ಸ್ಟ್ರೋಕ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಎಲ್ಲ ಕಲ್ಸ್ಕೊಡ್ತಾರೆ. ನಂತರ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಹೋದಾಗ ನಾವು ಯಾವ್ದಾನ ಒಂದು ಸ್ಟ್ರೋಕ್ ನ ನಾವು ಮೇನ್ ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಜಾಸ್ತಿ ಟ್ರೈನಿಂಗ್ ಮಾಡ್ತೀವಿ. ಸೊ ಕರೆಂಟ್ಲಿ ನನ್ ಮೇನ್ ಸ್ಟ್ರೋಕ್ ಬ್ಯಾಕ್ ಸ್ಟ್ರೋಕ್, ಜೊತೆಗೆ ನಾನು ಫ್ರೀ ಸ್ಟೈಲ್ ಸ್ವಿಮ್ ಮಾಡ್ತೀನಿ. ಇನ್ನೊಂದು ಇವೆಂಟ್ ಇದೆ ಇಂಡಿವಿಜುವಲ್ ಮೆಡ್ಲೆ ಅಂತ. ಇಂಡಿವಿಜುವಲ್ ಮೆಡ್ಲೆ ಅಲ್ಲಿ 4 ಸ್ಟ್ರೋಕ್ ಸ್ವಿಮ್ ಮಾಡಬೇಕು. ಆ ಇವೆಂಟ್ ನಾನು ಸ್ವಿಮ್ ಮಾಡ್ತೀನಿ. ಒಂದು ಸ್ಪರ್ಧಾ ಮನೋಭಾವ ಅಂತ ಹೇಳಿದಾಗ ಲೈಕ್ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಒಂದು ರೀತಿ ಆದರೂ ಕೂಡ, ಬಟ್ ನಮ್ಮನ್ನು ನಾವು ಸೆಲ್ಫ್ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿದಾಗ ಸ್ವಿಮ್ಮಿಂಗ್ ಅನ್ನೋದು ಅತಿ ಮುಖ್ಯವಾದದ್ದು. ಸೊ ಈಗ ನೀವು ಕಲ್ತಿದ್ದು ಕಾಂಪಿಟೇಷನ್ಸು ಅದೆಲ್ಲ ಓಕೆ, ಬಟ್ ಇವತ್ತು ತುಂಬ ಜನ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂದರೆ ನಾರ್ಮಲ್ ಇರ್ಬೋದು, ದಿವ್ಯಾಂಗರಿರ್ಬೋದು, ಎಲ್ರಿಗೂ ಕೈಗೆ ಎಟಕಲ್ಲ, ಇದನ್ನು ಅಂದರೆ ತರಬೇತಿ ತೊಗೊಳೋದಿರ್ಬೋದು, ಇದೆಲ್ಲ ತುಂಬ ಕಷ್ಟ ಇದೆ, ಅಂದರೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ರೀತಿಯ ಅಂದರೆ ಸಪೋರ್ಟ್ ಸಿಗ್ತಾ ಇದೆ? ಸರ್, ಸ್ವಿಮ್ಮಿಂಗ್ ಸ್ಪೋರ್ಟ್ ಹೆಂಗಿದೆ ಅಂದರೆ ನನ್ನ ಪ್ರಕಾರ ಇಟ್ ಈಸ್ ಅ ಬೇಸಿಕ್ ನೀಡ್. ಪ್ರತಿಯೊಬ್ಬ ಇಂಡಿವಿಜುವಲ್ ಸ್ವಿಮ್ಮಿಂಗ್ ಕಲಿಬೇಕು. ಯಾಕಂದ್ರೆ ಸ್ವಿಮ್ಮಿಂಗ್ ಕಲಿಯೋದ್ರಿಂದ ನಾವು ನಮ್ ಜೀವ ಉಳ್ಸ್ಕೊಳ್ಳೋದನ್ನ ಕಲಿತೀವಿ, ಜೊತೆಗೆ ಇನ್ನೊಬ್ರು ಜೀವ ಉಳ್ಸೋದನ್ನು ಕಲಿತೀವಿ. ಹಾಗೆ ಖಂಡಿತ ನೀವ್ ಹೇಳ್ದಂಗೆ ಸ್ಪೋರ್ಟ್ಸ್ ಸ್ವಿಮ್ಮಿಂಗ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನನಗೆ ಕರೆಂಟ್ಲಿ ಬ್ಲೂಫಿನ್ ಫೌಂಡೇಶನ್ ಅಂತ ಒಂದಿದೆ. ಅದು ಶರದ್ ಗಾಯಕ್ವಾಡ್ ಸರ್ ಯಾರಿದ್ದಾರೆ ಅವರೇ ಸ್ಥಾಪನೆ ಮಾಡಿರೋದು. ಸೊ ಆ ಫೌಂಡೇಶನ್ ಇಂದ ಸಪೋರ್ಟ್ ಸಿಗ್ತಾ ಇದೆ. ನೀವು ಅದ್ರಲ್ಲಿ ಅಂದ್ರೆ ಚಾಂಪಿಯನ್ ಆಗಿರೋದು, ಅಥವಾ ಅದ್ರಲ್ಲಿ ಮೆಡಲ್ಸ್ ತಗೊಂಡಿರೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ನಿಮ್ಮ ವಿನ್ನಿಂಗ್ ಈ ಎಲ್ಲ ತೋರಿಸಿರೋದ್ರಿಂದ, ಬಟ್ ಆಸಕ್ತಿ ಇದೆ ನನಗೆ, ಬಟ್ ಆದ್ರೆ ನನಗೆ ಯಾರು ಪ್ರಾಪರ್ ಗೈಡ್ ಇಲ್ಲ, ಅಥವಾ ನಾನು ಕಲಿಬೇಕು ಅಂತ ಈ ಥರ ಇರೋರಿಗೆ, ಸೊ ವಾಟ್ ಯು ಗೈಡ್? ಅಂಗವಿಕಲರಾಗಿರ್ಬೋದು, ಇಲ್ಲ ಯಾರ ನಾರ್ಮಲ್ ಪರ್ಸನ್ಸ್ ಆಗಿರ್ಬೋದು, ಕಲಿಬೇಕಂತ ಆಸಕ್ತಿ ಇರೋರೆಲ್ಲ ಅವ್ರ ನಿಯರೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಯಾವ್ದಿದೆ ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ತಗೊಂಡು ಅಲ್ಲಿ ಸ್ವಿಮ್ಮಿಂಗ್ ನ ಕಲ್ತ್ಕೊಬಹುದು. ನಂತರ ದಿನದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಕಲಿತಾ ಏನೇನ್ ಆಪರ್ಚುನಿಟೀಸ್ ಮುಂದೆ ಇದೆ, ಏನೇನ್ ಆಪ್ಷನ್ಸ್ ಇದೆ, ಎಲ್ಲ ಕಲಿತಾ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಓಕೆ, ಈಗ ನಾರ್ಮಲ್ ಅವರಾದ್ರೆ ಎಲ್ಲ ಲೈಕ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಇಟ್ಸ್ ಈಸಿ ಟು ಆಕ್ಸೆಸ್ ಅನ್ನೋ ತರ ಅಂತ. ಈಗ ಅಂದ್ರೆ ದಿವ್ಯಾಂಗರು ಅಂತ ಹೇಳಿದಾಗ ಅಂಥವ್ರಿಗೆ ಪರ್ಟಿಕ್ಯುಲರ್ ಆಗಿ ಈಗ ಅಂದ್ರೆ ಖಾಸಗಿಯಾಗಿ NGOಗಳು ಅಥವಾ ಸರ್ಕಾರದ ಮುಖಾಂತರ ವಿಶೇಷವಾಗಿ ಏನಾದರೂ ಅವ್ರಿಗೆ ಆದ್ಯತೆಗಳಿದೆಯಾ? ಸರ್, ಸರ್ಕಾರದ ಮುಖಾಂತರ ಯಾರು ಕಲಿಯೋ ಮಟ್ಟಕ್ಕಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ ಅವರಿಗೆ ಸದ್ಯಕ್ಕೆ ಏನ್ ಸಪೋರ್ಟ್ ಇಲ್ಲ. ಬಟ್ ಸುಮಾರು NGOs ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಗ್ರಾಸ್ ರೂಟ್ ಟ್ಯಾಲೆಂಟ್ಸ್ ನ ಸರ್ಚ್ ಮಾಡಿ ಅವರು ಟ್ರೈನಿಂಗ್ ಕೊಡೋ ತರ. ಸೊ ನಾನು ಯಾರು ದಿವ್ಯಾಂಗರಿದ್ದಾರೆ ಅವ್ರ ಪೇರೆಂಟ್ಸ್ಗೆ ಏನ್ ಸಜೆಷನ್ ಕೊಡೋದಂದ್ರೆ, ನಿಮ್ ಮಕ್ಳನ್ನ ಯಾವ್ದಾನ ಒಂದ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿ. ಅದು ಕ್ರೀಡೆನೇ ಆಗಿರ್ಬೋದು, ಬೇರೆ ಏನಾನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿರ್ಬೋದು, ಇನ್ವಾಲ್ವ್ ಮಾಡಿ ಓದೋದ್ರ ಜೊತೆಗೆ. ಯಾಕಂದ್ರೆ ಇದ್ ಮಾಡೋದ್ರಿಂದ ಅವ್ರಿಗೆ ಅವ್ರ ಅಂಗವಿಕಲರಾಗಿದ್ದಾರೆ ಅನ್ನೋ ಚಿಂತೆ ಅವ್ರಿಗೆ ಕಾಡೋದಿಲ್ಲ. ಕಾಡ್ಬೇಕಂದ್ರೂ ಅದಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ. ಬಿಸಿ ಅಂತ ಎಂಗೇಜ್ಡ್ ಇರಬೇಕು. ಜೊತೆಗೆ
ಅಂದ್ರೆ ಏನೋ ಒಂದು ನಾನು ಸಾಧಿಸಬಲ್ಲೇನು ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು. ಇಂಥ ಟೈಮಲ್ಲಿ ಅಂದ್ರೆ ನಿಮ್ಮ ಕೋಚ್ ಬಗ್ಗೆ ಹೇಳಿ, ಶರತ್ ಗಾಯಕ್ವಾಡ್ ಅವರು, ಯಾಕಂದ್ರೆ ಅವರಿಗೂ ಕೂಡ ನ್ಯೂನ್ಯತೆ ಇದೆ. ಸೊ ಎಲ್ಲೋ ಒಂದು ಕಡೆ ಅಂಥ ಸಮಸ್ಯೆಗಳು ಬಹಳ ಬೇಗ ಅರ್ಥ ಆಗುತ್ತೆ, ಯಾವ ರೀತಿ ಕೋಚ್ ಮಾಡಬೇಕು ಅನ್ನೋದು ಕೂಡ ಬಹಳ ಸುಲಭ ಆಗುತ್ತೆ ಅನ್ನುವಂಥದ್ದು. ಏನು ವ್ಯತ್ಯಾಸ ಕಂಡ್ರಿ ನೀವು? ನನ್ನ ಸ್ವಿಮ್ಮಿಂಗ್ ಜರ್ನಿಯಲ್ಲಿ ನಂಗೆ ಸ್ವಿಮ್ಮಿಂಗ್ ಮೇಲೆ ಜಾಸ್ತಿ ಆಸಕ್ತಿ ಬಂದಿದೆ ಅಂದರೆ ಒಂದು ಕಾರಣ ನಮ್ಮ ಕೋಚೆ ಅಂತ ಹೇಳ್ಬೋದು. ಅವರು 2012 ಪ್ಯಾರಾಲಂಪಿಕ್ಸ್ಗೆ ಹೋಗಿ ಬಂದಿದ್ರು, ಮತ್ತೆ ಅರ್ಜುನ ಅವಾರ್ಡಿ ಕೂಡ. ಅವ್ರು ನೋಡ್ತಾ ನಾನು ಇನ್ಸ್ಪೈರ್ ಆದೆ. ಅವ್ರು ಸ್ವಿಮ್ಮಿಂಗ್ ಮಾಡೋದು, ಅವ್ರ ಜರ್ನಿ ಸ್ಟೋರಿ ಎಲ್ಲ ಕೇಳಿದಾಗ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತು. ಸೊ ಅವಾಗ ಅನ್ಸುತ್ತೆ ನಾನು ಇವ್ರ ಥರನೇ ಏನಾದ್ರು ಸಾಧನೆ ಮಾಡಬೇಕು, ಇವ್ರ ಥರನೇ ಮೆಡಲ್ಸ್ ವಿನ್ ಮಾಡಬೇಕು, ಇವ್ರ ಥರ ಅವಾರ್ಡ್ಸ್ ತೊಗೊಬೇಕು ಅನ್ನೋ ಒಂದು ಯೋಚನೆ ಬಂದೇ ಬರುತ್ತೆ. ಅದಾದ್ಮೇಲೆ ಅವ್ರ ಮಾರ್ಗದರ್ಶನದಲ್ಲೇ ನಾನು ಮುಂದುವರೆದೆ. 2012 ನಾನು ಹೇಳ್ದಂಗೆ ನಮ್ಮ ಫಸ್ಟ್ ಇಂಟ್ರಡಕ್ಷನ್ ಆಗಿದ್ದು. ನಂತರ ನಾನು 2016 ಅಂಡರ್ ಶರತ್ ಸರ್ ಅವ್ರ ಅಂಡರೇ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು 2015 ಜಾನ್ ಸರ್ ಅಂತ ಇದ್ದಾರೆ, ಜಾನ್ ಕ್ರಿಸ್ಟಫರ್ ಸರ್ ಅಂತ. ಇವರು ಶರತ್ ಸರ್ಗೆ ಗುರುಗಳು. ಸೊ ಅವ್ರ ಅಂಡರು ಸ್ವಲ್ಪ ದಿನ ಟ್ರೈನಿಂಗ್ ಮಾಡಿದ್ದೆ. ನಂತರ ನಟರಾಜ್ ಸರ್ ಅಂತ ಇದ್ದಾರೆ, ಅವರು ತುಂಬಾ ಲೀಡಿಂಗ್ ಸ್ವಿಮ್ಮಿಂಗ್ ಕೋಚ್ ಇವಾಗ ಬೆಂಗಳೂರಲ್ಲಿ. ಅವ್ರ ಅಂಡರು ಸ್ವಲ್ಪ ತಿಂಗಳು ಟ್ರೈನಿಂಗ್ ಮಾಡಿದ್ದೆ. ನಂತರ 2016 ಅಟ್ ಪ್ರೆಸೆಂಟ್ ವರ್ಗೂ ಶರತ್ ಸರ್ ಅಂಡರ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನೀವು ತುಂಬಾ ಸಣ್ಣ ವಯಸ್ಸಿನಲ್ಲೇ ತುಂಬಾ ಅಚೀವ್ಮೆಂಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಪುರಸ್ಕಾರ ಎಲ್ಲ ತಗೊಂಡಿರೋದ್ರಿಂದ ನಿಮ್ಮ ಅಂದರೆ ಯೋಜನೆಗಳಲ್ಲಿ ಆ ಥರದ್ದು ಅಂದರೆ ನಾನು ಒಂದಂದರೆ ಕೋಚಿಂಗ್ ಸೆಂಟರ್ನ ಅಂದರೆ ನಮ್ಮ ಥರ ಇರೋರಿಗೆ ಬೇಕು ಅಂತ ಹೇಳಿ ಅಂಥ ಪ್ಲ್ಯಾನ್ಸ್ ಏನಾದರೂ ಇಟ್ಕೊಂಡಿದ್ದೀರಾ? ಹಾ, ಖಂಡಿತ. ನಮ್ಮ ಕೋಚ್ ಏನಿದ್ದಾರೆ ಅವರು ಬ್ಲೂಫಿನ್ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಕೇವಲ ಪರ್ಟಿಕ್ಯುಲರ್ಲಿ ಅಂಗವಿಕಲರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮಾತ್ರ ಸಪೋರ್ಟ್ ಕೊಡೋದ ಅಂತ ಸ್ಟಾರ್ಟ್ ಮಾಡಿರೋಂಥ ಫೌಂಡೇಶನ್. ಜೊತೆಗೆ ಅವ್ರು ಸ್ಟಾರ್ಟ್ ಮಾಡಿದಾಗ ಈ ಅನಾಥ ಮಕ್ಳು ಯಾರಿದ್ದಾರೆ, ಅಂಗವಿಕಲ ಮಕ್ಳು ಯಾರಿದ್ದಾರೆ ಆಶ್ರಮದಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಫ್ರೀ ಲರ್ನ್ ಟು ಸ್ವಿಮ್ ಕೋಚಿಂಗ್ ಕೊಟ್ರು. ಸೊ ನಮ್ ಸ್ವಿಮ್ಮಿಂಗ್ ಪೂಲ್ ಕೂಡ ಜಿ ಸ್ವಿಮ್ ಅಕಾಡೆಮಿ ವೈಟ್ ಫೀಲ್ಡ್ ಅಲ್ಲಿ ಇದೆ. ಇದು ಆ ಫೌಂಡೇಶನ್ ಜೊತೆ ಟೈ ಅಪ್ ಆಗಿದೆ. ಸೊ ಈ ತರ ಫೌಂಡೇಶನ್ ಮುಖಾಂತರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಮಗೆ ಸ್ವಿಮ್ಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಬೆಳೀತಾನೆ ಹೋಯ್ತು, ಒಳ್ಳೆ ಕೋಚ್ ಕೂಡ ಸಿಕ್ಕರು. ಮತ್ತೊಂದು ಕಡೆ ನಿಮ್ಮ ಸ್ಟಡೀಸ್ ಅಲ್ಲೂ ಕೂಡ ಮೊದಲಿನಿಂದಲೂ ಕೂಡ ನೀವು ಸ್ಟಡೀಸ್ ಅಲ್ಲೂ ಕೂಡ ತುಂಬಾ ಆಸಕ್ತಿ ವಹಿಸಿರುವಂತವ್ರು. ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಅಂದ್ರೆ ಈ ಆಸಕ್ತಿ ಬಂತು ಯಾಕೆ ಅಂತ? ಖಂಡಿತ. ಇದಕ್ಕೆ ನಾನು ಫಸ್ಟ್ ನನ್ನ ಸ್ಕೂಲಿಂದ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಸ್ಕೂಲಲ್ಲಿ ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ ಮೊದಲೇ ಹೇಳ್ದಂಗೆ. ನಂತರ ಸ್ಕೂಲಲ್ಲಿ ಇರೋವಾಗ ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಇತ್ತು. ನಾನು ಸ್ಕೂಲ್ ಹೆಡ್ ಬಾಯ್ ಆಗಿ ಕೂಡ 1 ವರ್ಷ ಎಲೆಕ್ಟ್ ಆಗಿದ್ದೆ 10th ಸ್ಟ್ಯಾಂಡರ್ಡ್ ವಯಸ್ಸಲ್ಲಿ. ಸೊ 10th ಓದ್ತಾ 10th ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ನಂತರ PUC ಬಂದಾಗ ಸೈನ್ಸ್ ಸ್ಟ್ರೀಮ್ ಚೂಸ್ ಮಾಡಿದೆ. ಇಲ್ಲೂ ಅಷ್ಟೇ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾ ಆಸಕ್ತಿ ಬಂತು. ನಾನು PUC ಓದುವಾಗ ಯತಿರಾಜ್ ಸರ್ ಅಂತ ಒಬ್ರಿದ್ರು, ನಮ್ಮ ಮ್ಯಾಥ್ಸ್ ಟೀಚರ್. ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಹಿಂಗೆ ಆಸಕ್ತಿ ತುಂಬಾ ಬೆಳೀತು. ನಂತರ ಏನ್ ಮಾಡ್ಬೇಕು PUC ಅನ್ನೋವಾಗ PUC ನಂತರ ಅಂತ ನೋಡಿದಾಗ ಇಂಜಿನಿಯರಿಂಗ್ ಮಾಡ್ಬೋದಲ್ಲ, ಚೆನ್ನಾಗಿದೆ, ಒಳ್ಳೆ ಡಿಗ್ರಿ ಅಂತ ನಂಗೆ ಅನಿಸ್ತು. ಹಂಗಾಗಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇಂದ ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿದೆ. ಇಂಜಿನಿಯರಿಂಗಲ್ಲೂ ನಾನು ತುಂಬಾ ಒಳ್ಳೆ ಪ್ರೊಫೆಸರ್ ಸಿಕ್ಕಿದ್ರು. ಐ ವಾಸ್ ವೆರಿ ಲಕ್ಕಿ. ನಾನು ಬಸವನಗುಡಿಯ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿದ್ದು. ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗಿದ್ರು ಡಾಕ್ಟರ್ BV ರವಿಶಂಕರ್ ಅಂತ. ಆ ಸರ್ ತುಂಬಾ ಸಪೋರ್ಟಿವ್ ಇದ್ರು. ನಾನು ಏನೇ ಸ್ಪೋರ್ಟ್ಸ್ ಈವೆಂಟ್ಸ್ಗೆ ಹೋಗ್ಬೇಕಂದ್ರು ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇದ್ರು. ನಂತರ ಅಕಾಡೆಮಿಕ್ಸ್ ಅಲ್ಲಿ ನಂಗೆ ನಮ್ ಸಂಪತ್ ಕುಮಾರ್ ಸರ್ ಅಂತ ಒಬ್ರಿದ್ರು, ಅವ್ರು ನನ್ನ ಪ್ರಾಜೆಕ್ಟ್ ಗೈಡ್ ಕೂಡ. ಮತ್ತೆ ಶ್ರೀನಿವಾಸ್ ಮೂರ್ತಿ ಸರ್ ಅಂತ ಇದ್ರು. ಇವರೆಲ್ಲ ನಂಗೆ ಅಕಾಡೆಮಿಕ್ ವೈಸ್ ತುಂಬಾ ಸಹಾಯ ಮಾಡಿದ್ದಾರೆ. ಹಂಗೆ ಸ್ಪೋರ್ಟ್ಸ್ ಡೈರೆಕ್ಟರ್ ಡಾಕ್ಟರ್ ಶಿವರಾಮ್ ರೆಡ್ಡಿ ಸರ್ ಅಂತ ಇದ್ದಾರೆ. ಅವರು ಅಷ್ಟೇ ತುಂಬಾ ಸಹಾಯ ಮಾಡ್ತಾ ಇದ್ರು. ಸ್ಪೋರ್ಟ್ಸ್ ಅಲ್ಲಿ ನಂಗೆ ಏನೇ ಎಕ್ಸ್ಟ್ರಾ ಸಹಾಯ ಬೇಕಿದ್ರು ಅಕಾಡೆಮಿಕ್ಸ್ ಮಧ್ಯದಲ್ಲಿ ತುಂಬಾ ಹೆಲ್ಪ್ ಮಾಡಿ. ಅಂದರೆ ಸಿವಿಲ್ ಅಂತ ಹೇಳಿದಾಗ ಅಲ್ಲಿ ತುಂಬ ನಿಮಗೆ ಸ್ಕೆಚಸ್ ಡ್ರಾ ಮಾಡಬೇಕಾಗಿದೆ ಆ್ಯಂಡ್ ಪ್ಲಸ್ ಫೀಲ್ಡ್ ವರ್ಕ್ ಈ ಥರದ್ದೆಲ್ಲ ಇದೆ. ಸೊ ಆ ಚಾಲೆಂಜಸ್ನ ಹೆಂಗೆ ಫೇಸ್ ಮಾಡಿದ್ರಿ? ಹಾಂ ಸರ್, ಡ್ರಾಯಿಂಗ್ ವಿಷಯಕ್ಕೆ ಬಂದಾಗ ಖಂಡಿತ ತುಂಬ ಡ್ರಾಯಿಂಗ್ಸ್ ಬರುತ್ತೆ.
ಮತ್ತೆ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಂಗೆ ಸ್ಕೇಲ್ ಎಲ್ಲ ಹಿಡ್ಕೊಳಕ್ಕೆ ಕಷ್ಟ ಆಗ್ತಾ ಇತ್ತು. ಮತ್ತೆ ನಾವು ಇಂಜಿನಿಯರಿಂಗ್ ಒಂದು ಟೂಲ್ ಯೂಸ್ ಮಾಡ್ತೀವಿ, ಮಿನಿ ಡ್ರಾಫ್ಟರ್ ಅಂತ ಕರಿತೀವಿ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಮಾಡ್ಬೇಕಾದ್ರೆ. ಅದ್ರ ಮೇಲೆಲ್ಲ ಸ್ವಲ್ಪ ಇದು ಒತ್ತಿ ಹಿಡ್ದಿ ಲೆಫ್ಟ್ ಹ್ಯಾಂಡ್ ಇಂದ ಡ್ರಾ ಮಾಡ್ಬೇಕಾಗಿ ಎಲ್ಲ ಬರುತ್ತೆ. ಸೊ ನಾನು ಯಾವುದೇ ರೀತಿ ಎಕ್ಸ್ಕ್ಯೂಸಸ್ ಕೇಳಿಲ್ಲ ನಮ್ಮ ಪ್ರೊಫೆಸರ್ಸ್ಗೆ, ನನ್ನ ಕೈಲಿ ಮಾಡಕ್ ಆಗಲ್ಲ ಅಂತ ರೀಸನ್ ಕೊಟ್ಟಿಲ್ಲ. ಎಷ್ಟೇ ಕಷ್ಟ ಆಗ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತೀನಿ ಹೊರತು ನನ್ನ ಡ್ರಾಯಿಂಗ್ಸ್ ಏನಿದೆ ಎಲ್ಲ ನಾನು ಮಾಡ್ತಿದ್ದೆ. ಎಕ್ಸಾಮ್ ಅಲ್ಲೂ ನಾನೇ ಮಾಡ್ತಿದ್ದೆ. ಎಕ್ಸಾಮ್ ಅಲ್ಲಿ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅವಕಾಶ ಮಾಡ್ಕೊಡ್ತಾ ಇದ್ರು ಡ್ರಾಯಿಂಗ್ ಮಾಡೋದಕ್ಕೆ. ಸೊ ಹಂಗಾಗಿ ತುಂಬಾ ಉಪಯೋಗ ಆಯ್ತು. ಸೊ ನೀವು ಇಂಜಿನಿಯರಿಂಗ್ ಜೊತೆಗೆ ಆಗ ಯಾವೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಪಾಲ್ಗೊಳ್ತಾ ಇದ್ರ ಹೇಗೆ ಅಂತ? ನನ್ನ ಮೇಜರ್ ಅಕಾಂಪ್ಲಿಷ್ಮೆಂಟ್ಸ್ ಸ್ವಿಮ್ಮಿಂಗ್ ಅಲ್ಲಿ ನಾನು ಇಂಜಿನಿಯರಿಂಗ್ ಓದವಾಗೆ ಆಗಿತ್ತು. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಏನಿದೆ ಸ್ವಿಮ್ಮಿಂಗ್ ಅಲ್ಲಿ ಅದು ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇರೋವಾಗೆ ಪಾರ್ಟಿಸಿಪೇಟ್ ಮಾಡಿದ್ದು. ನಂತರ ಇವಾಗ ಸುಮಾರು 6-7 ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತುಂಬಾ ಇವೆಂಟ್ಸ್ ಅಲ್ಲಿ ಮೆಡಲ್ ಕೂಡ ಗೆದ್ದಿದ್ದೀನಿ. ಸೊ ನಂಗೆ ಎರಡೂ ಬ್ಯಾಲೆನ್ಸ್ ಮಾಡೋದು ಒಂದೊಂದ್ಸಲ ಕಷ್ಟ ಆಗ್ತಿತ್ತು. ಬಟ್ ಅದೇ ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಶಾಲೆಯಲ್ಲಿ ಓದುವಾಗ ಇಂದನೂ ಹೆಂಗಿತ್ತಂದ್ರೆ ಬೆಳಗ್ಗೆ ಸ್ವಿಮ್ಮಿಂಗ್ ಟ್ರೈನಿಂಗ್ ಹೋಗ್ಬೇಕಾಗಿತ್ತು. ಬೆಳಗ್ಗೆ ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ನಂತರ ಸ್ಕೂಲ್ ಅಟೆಂಡ್ ಮಾಡ್ಬೇಕಾಗಿತ್ತು. ಸ್ಕೂಲ್ 3:30 ಮುಗಿದ್ರೆ ನಂತರ ಈವ್ನಿಂಗ್ ನಾನೇ ಬೈ ಬಸ್ ಟ್ರಾವೆಲ್ ಮಾಡ್ಬೇಕಾಗಿತ್ತು ಸ್ವಿಮ್ಮಿಂಗ್ ಟ್ರೈನಿಂಗ್ಗೆ. ಬೈ ಬಸ್ ಟ್ರಾವೆಲ್ ಮಾಡಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೆ. ಸೊ ಹಿಂಗಾಗಿ ಫುಲ್ ಡೇ ಪ್ಯಾಕ್ಡ್ ಇರ್ತಾ ಇತ್ತು. ಇದ್ರ ಮಧ್ಯಾಹ್ನ ಓದೋದ್ರ ಕಡೆ ಗಮನ ಕೊಡ್ತಿದ್ದೆ. ಹೇಗಂದ್ರೆ ಫ್ರೀ ಟೈಮ್ ಯಾವಾಗ ಸಿಗ್ತಾ ಇತ್ತು ಅಂದ್ರೆ ಶನಿವಾರ ಭಾನುವಾರ ರಜಾ ಇದ್ರೆ ಎಲ್ಲ ಓದ್ಕೊಂತಿದ್ದೆ. ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಪಾಠ ಮಾಡುವಾಗ ತುಂಬಾ ಅಟೆಂಟಿವ್ ಆಗಿ ಇರ್ತಿದ್ದೆ. ನಾನು ಸೆಲ್ಫ್ ನೋಟ್ಸ್ ಮಾಡ್ಕೊಂತಿದ್ದೆ. ಅದು ತುಂಬಾ ಹೆಲ್ಪ್ ಆಗ್ತಾ ಇತ್ತು ನಂಗೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ. ಸೊ ಸ್ಕೂಲಿಂದ ಹಂಗೆ ಅಭ್ಯಾಸ ಆಗ್ತಾ ಬಂತು. PUCಲೂ ಹಂಗೆ ಮುಂದುವರಿತು. ಇಂಜಿನಿಯರಿಂಗ್ ಅಲ್ಲಿ ಅಂತ ಕಷ್ಟ ಏನಾಗ್ಲಿಲ್ಲ. ಕೆಲವೊಂದು ಸಬ್ಜೆಕ್ಟ್ಸ್ ಕೆಲವೊಂದು ಟೈಮಲ್ಲಿ ಕಷ್ಟ ಅನ್ಸಿದೆ. ಬಟ್ ಅಂದ್ರೂ ಅದನ್ನೆಲ್ಲ ನಾನು ಚಾಲೆಂಜ್ ಅಂತ ತಗೊಂಡು ಅದನ್ನ ಓವರ್ಕಮ್ ಮಾಡಿದೆ. ಒಬ್ಬ ಮನುಷ್ಯನಿಗೆ ಆಲ್ ದ ಟೈಮ್ ಸಕ್ಸಸ್ ಇರೋದಿಲ್ಲ, ಆಲ್ ದ ಟೈಮ್ ಫೇಲ್ಯೂರ್ ಇರೋದಿಲ್ಲ. ಬಟ್ ನಿಮಗೆ ಆ ಥರ ಅಂದರೆ ಎಷ್ಟೋ ಸಲ ಮೆಡಲ್ಗಳು ಮಿಸ್ ಆಗಿದೆ, ಗೋಲ್ಡ್ ಮೆಡಲ್ ಮಿಸ್ ಆಗಿದೆ, ಆ ಥರ ಎಲ್ಲ ಇದ್ದಾಗ ಆ ಸಿಚುವೇಶನ್ಸ್ನ ಫೇಸ್ ಮಾಡೋದು. ಯಾಕೆಂದರೆ ತುಂಬ ಜನ ಸ್ವಲ್ಪ ವೀಕ್ ಮೈಂಡ್ ಇದ್ದರೆ ಟಕ್ ಅಂತ ಡಿಪ್ರೆಷನಿಗೆ ಹೋಗ್ಬಿಡ್ತಾರೆ. ಸೊ ಬಟ್ ನೀವು ಹೆಂಗೆ ಫೇಸ್ ಮಾಡ್ತಾ ಇದ್ರಿ? ಖಂಡಿತ ಸರ್, ನೀವು ಹೇಳ್ದಂಗೆ ನಾನು ಗೆದ್ದಿರೋ ಎಲ್ಲ ಮೆಡಲ್ ಗೋಲ್ಡ್ ಮೆಡಲ್ ಅಲ್ಲ. ಹಾಗೆ ನಾನು ಹೋಗಿರೋ ಎಲ್ಲಾ ಕಾಂಪಿಟೇಷನ್ ನಂಗೆ ಮೆಡಲ್ ಬಂದಿಲ್ಲ. ಸೊ ಸಕ್ಸಸ್ ಒಂದ್ ಕಡೆ ಅಂದ್ರೆ ನನ್ನ ಜರ್ನಿಯಲ್ಲಿ ನಾನು ತುಂಬಾ ಫೇಲ್ಯೂರ್ಸ್ ಕೂಡ ನೋಡಿದ್ದೀನಿ. ಬಟ್ ಈ ಫೇಲ್ಯೂರ್ಸ್ ಆಗ್ಲಿ ಸಕ್ಸಸ್ ಆಗ್ಲಿ ಯಾವತ್ತೂ ಮ್ಯಾಟರ್ ಆಗಿಲ್ಲ ನನ್ನ ಜರ್ನಿಯಲ್ಲಿ. ನಂದೇನಂದ್ರೆ ನನ್ನ ಪರ್ಸನಲ್ ಟಾರ್ಗೆಟ್ಸ್ ಅಂತ ಇರುತ್ತೆ ಸ್ವಲ್ಪ. ಈ ಕಾಂಪಿಟೇಷನ್ ಅಲ್ಲಿ ಇಷ್ಟು ಟೈಮಿಂಗ್ ಕೊಡಬೇಕು, ಇಷ್ಟು ನನ್ನ ಪರ್ಸನಲ್ ಬೆಸ್ಟ್ನ ಕ್ರ್ಯಾಕ್ ಮಾಡಬೇಕು ಅಂತ. ಸೊ ನನ್ನ ಪರ್ಸನಲ್ ಟಾರ್ಗೆಟ್ಸ್ನ ಅಚೀವ್ ಮಾಡೋ ಕಡೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತೆ ಜಾಸ್ತಿ ರಿಸಲ್ಟ್ ಕಡೆ ನಾವು ಫೋಕಸ್ ಮಾಡಬಾರ್ದು. ನಮ್ಮ ಟ್ರೈನಿಂಗ್ ಹೇಗೆ ನಡೆಯುತ್ತೆ, ನಾವು ಎಷ್ಟು ಎಫರ್ಟ್ಸ್ ಹಾಕಿದೀವಿ ಅದ್ರ ಮೇಲೆ ನಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ನಾವು ಕರೆಕ್ಟಾಗಿ ರೈಟ್ ವೇ ಅಲ್ಲಿ ನಾವು ಎಫರ್ಟ್ಸ್ ಹಾಕಿದ್ರೆ ಖಂಡಿತ ರಿಸಲ್ಟ್ ಅದಾಗದೆ ಚೆನ್ನಾಗಿ ಬರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ವೆರಿ ಟ್ರೂ. ರೆಗ್ಯುಲರ್ ಪ್ರಾಕ್ಟೀಸ್ ಬೇರೆ, ಬಟ್ ಕಾಂಪಿಟೇಷನಿಗೆ ಹೋಗೋ ಟೈಮಲ್ಲಿ ಇನ್ನು ಹೆಚ್ಚಿನ ಪ್ರಾಕ್ಟೀಸ್ ಬೇಕು ಅಂತ ಹೇಳ್ತಾರೆ ಎಲ್ಲ ಗೇಮ್ಸ್ಗಳಲ್ಲಿನೂ. ಸೊ ನಿಮಗೆ ಹೇಗೆ ಅಂದರೆ ಅದನ್ನು ಹೆಂಗೆ ಸೆಗ್ರಿಗೇಟ್ ಮಾಡ್ಕೋತಾ ಇದ್ರಿ? ಕಾಂಪಿಟೇಷನ್ಗೆ ಹೋಗೋ ಟೈಮಲ್ಲಿ ನಮ್ಮದು 2 months ಪ್ರಾಪರ್ ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ ಇರುತ್ತೆ. ಸೊ ಆ 2 months ನಾವು ಪೂರ್ತಿ ಡೆಡಿಕೇಟೆಡ್ ಆಗೋಗ್ತೀವಿ. ನಮ್ಮ ಏನಿದೆ ಕಾಂಪಿಟೇಷನ್ ಅದಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ನಮ್ದು ಈವೆಂಟ್ಸ್, ನಮ್ಮ ರೇಸ್ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ 2 ತಿಂಗಳು ಪೂರ್ತಿ, ಬೇರೆ ಏನು ಓಡ್ತಾನೆ. ಅಲ್ಲ, ನೀವು ಮಾನಸಿಕವಾಗಿ ಅಂತೂ ಗಟ್ಟಿಯಾಗೇ ಇದ್ದೀರಿ, ಆದರೆ ಫಿಸಿಕಲಿ ಅಂದರೆ ಹೇಗೆ ಪ್ರಿಪೇರ್ ಆಗಬೇಕು ಅಂದರೆ ಸಾಮಾನ್ಯವಾಗಿ ಈಜು ಅನ್ನೋದೇ ನಾವು ಆರಂಭದಲ್ಲೇ ಹೇಳಿದಾಗ ಒಳ್ಳೆ ಎಕ್ಸರ್ಸೈಸ್, ಅದೊಂದು ದೇಹಕ್ಕಾಗಲಿ ಹೃದಯಕ್ಕಾಗಲಿ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಒಳ್ಳೆ ವ್ಯಾಯಾಮ ನೀಡುವಂಥದ್ದು. ಇದರಿಂದ ಫಿಟ್ನೆಸ್ ಅಥವಾ ಸ್ವಿಮ್ಮಿಂಗ್ ಮಾಡೋಕ್ಕೋಸ್ಕರ ನೀವು ಫಿಟ್ನೆಸ್ ಕಾಪಾಡಿಕೊಳ್ಬೇಕಾಗತ್ತಾ, ಹೇಗಿರುತ್ತೆ ಅದು? ಖಂಡಿತ. ಲಾಸ್ಟ್ ಅದೇ ಕಾಂಪಿಟೇಷನ್ ಟ್ರೈನಿಂಗ್ ಬಂದಾಗ ನಮಗೆ ವರ್ಕೌಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅದೆಲ್ಲ ನಮ್ಮ ಕೋಚ್ ಏನಿರ್ತಾರೆ ಅವ್ರು ವರ್ಕೌಟ್ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಕಂಪ್ಲೀಟ್ಲಿ ಇನ್ ಸೈಂಟಿಫಿಕ್ ವೇ ನಮ್ಮ ವರ್ಕೌಟ್ಸ್ ಟ್ರೈನಿಂಗ್ ಎಲ್ಲ ಪ್ಲಾನ್ ಆಗಿರುತ್ತೆ. ಸೊ ಅವ್ರು ಪ್ಲಾನ್ ಮಾಡಿ ನಮ್ಗೆ ವರ್ಕೌಟ್ಸ್ ಕೊಡ್ತಾರೆ.
ಈಗ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಅಂಡರ್ ಡಾಕ್ಟರ್ಸ್ ಗೈಡೆನ್ಸ್ ಇರಬೇಕಾಗುತ್ತೆ ಅನ್ನೋಂಥದ್ದು ನಿಮಗಿರುವಂತ ಅಂದ್ರೆ ಏನಾದರೂ ಮತ್ತೆ ಹೆಚ್ಚಿನ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಯಾವಾಗಲೂ ಒಂದು ಗೈಡೆನ್ಸ್ ತೆಗೆದುಕೊಂಡೇ ನೀವು ಈ ರೀತಿ ಮುಂದುವರಿತೀರಾ ಹೇಗೆ ಅಂತ? ಖಂಡಿತ. ಇವಾಗ ಅಂಗವಿಕಲರು ತಗೊಂಡಾಗ ಅವ್ರು ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ, ಸ್ಪೋರ್ಟ್ಸ್ ಕಲಿಬೇಕಾದ್ರೆ ಅವ್ರಿಗೆ ಸ್ವಲ್ಪ ಮೆಡಿಕಲ್ ಎಕ್ಸಾಮ್ಷನ್ಸ್ ಇರುತ್ತೆ. ಎಲ್ಲ ಥರ ಏನು ಎಕ್ಸಸೈಸಸ್ ಆಗಲಿ ಅದೆಲ್ಲ ಮಾಡೋ ಥರ ಆಪ್ಷನ್ ಇರಲ್ಲ. ಮಾಡಿದ್ರೆ ಕೆಲವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಬಟ್ ನಂಗೆ ಆ ಥರ ಏನು ಮೆಡಿಕಲ್ ಎಕ್ಸಾಮ್ಷನ್ ಇಲ್ಲ ಒಂದ್ ಕಡೆ. ಮತ್ತು ಇನ್ನೊಂದು ಏನು ಹೇಳೋದಾದ್ರೆ, ಸ್ವಿಮ್ಮಿಂಗ್ ಅನ್ನೋದು ಏನಿದೆ ಅದು ಎಲ್ಲ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಂಗವಿಕಲರಿಗೆ ಸ್ವಿಮ್ಮಿಂಗ್ ಸ್ಪೋರ್ಟ್ ಅಭ್ಯಾಸ ಮಾಡಿ, ಸ್ವಿಮ್ಮಿಂಗ್ ಮಾಡಿ ಅಂತ. ಅದರಿಂದ ಬೆನಿಫಿಟ್ಸೇ ಜಾಸ್ತಿ ಹೊರತು ಅದರಿಂದ ಕೆಟ್ಟದಾಗ ಅಂತದ್ದು ಏನಿಲ್ಲ. ತುಂಬಾ ಜನ ನಾನು ನೋಡ್ದಂಗೆ ಸ್ವಿಮ್ಮಿಂಗ್ ನಾನು ಕಂಟಿನ್ಯೂಸ್ ಆಗಿ ತುಂಬಾ ವರ್ಷದಿಂದ ಹೋಗ್ತಾ ಇದ್ದೀನಿ, ಬಟ್ ಅವ್ರ ಫಿಸಿಕ್ ನೋಡಿದ್ರೆ ಹಂಗೆ ಇರುತ್ತೆ. ಬಟ್ ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ಆಗಿದೆಯಾ? ಖಂಡಿತ. ಸ್ವಿಮ್ಮಿಂಗ್ ಒಂದೇ ಮಾಡಿದ್ರೆ ವೇಟ್ ಲಾಸ್ ಆಗುತ್ತೆ ಅನ್ನೋದೆಲ್ಲ ಹೇಳಕ್ಕಾಗಲ್ಲ. ಜೊತೆಗೆ ಬ್ಯಾಲೆನ್ಸ್ ಡಯಟ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನೊಂದು, ನೀವು ಯಾಕಂದ್ರೆ ಒಂದು ಕಡೆ ಸಿವಿಲ್ ಇಂಜಿನಿಯರ್ ಕೂಡ ಹೌದು, ಜೊತೆಗೆ ಸ್ವಿಮ್ಮರ್ ಕೂಡ ಹೌದು. ಹೀಗಾಗಿ ಸೊ ಒಂದಕ್ಕೊಂದು ಅಂದ್ರೆ ಇದು ಅದಕ್ಕೆ ಪೂರಕವಾಗತ್ತಾ, ಆ ರೀತಿಯ ಒಂದು ಏನಾದ್ರೂ ಥಾಟ್ ಬಂದಿದ್ಯಾ ನಿಮ್ಗೆ? ನಂಗೆ ಇವಾಗವರೆಗೂ ಆ ಥರ ಥಾಟ್ ಏನು ಬಂದಿಲ್ಲ. ಬಟ್ ಅದೇ ನಾವು ಎಷ್ಟೊಂದು ಕಾನ್ಸೆಪ್ಟ್ಸು ಸ್ವಿಮ್ಮಿಂಗಲ್ಲಿ ಇರೋದು ಓದೋದ್ರಲ್ಲೂ ಇಂಜಿನಿಯರಿಂಗಲ್ಲಿ ಓದಿದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ವಿಮ್ಮಿಂಗ್ ಪೂಲ್ ವಾಟರ್ ಟ್ರೀಟ್ಮೆಂಟ್ ಆಗಿರ್ಬೋದು. ನಮಗೆ ಒಂದು ಸಬ್ಜೆಕ್ಟ್ ಇತ್ತು ಇಂಜಿನಿಯರಿಂಗ್ ಅಲ್ಲಿ, ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅಂತ. ಅದರಲ್ಲಿ ನಾವು ಪರ್ಟಿಕ್ಯುಲರ್ಲಿ ಸ್ವಿಮ್ಮಿಂಗ್ ಪೂಲ್ ವಾಟರ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಓದಿದ್ವಿ. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಎಲ್ಲ ಆಬ್ವಿಯಸ್ಲಿ ಎಲ್ಲ ಸಿವಿಲ್ ಇಂಜಿನಿಯರೇ ಮಾಡೋದಲ್ಲ. ಹೌದು. ಆ್ಯಂಡ್ ಪುನೀತ್ ಅವರೇ, ಈಗ ಕಾಂಪಿಟೇಷನ್ಸ್ ಅಂತ ಬಂದಾಗ ನಮಗಿಲ್ಲಿ ಸ್ಟೇಟಲ್ಲಿ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್, ಈ ಎಲ್ಲ ಕ್ಯಾಟಗರಿಗಳನ್ನು ತೊಗೊಂಡಾಗ ಸೊ ನೀವು ಫಸ್ಟ್ ಅಟೆಂಪ್ಟ್ ಮಾಡಿದ್ದು ನಮ್ಮ ಇದು ಸ್ಟೇಟ್ ಲೆವೆಲಲ್ಲಿ. ಸೊ ಚೆನ್ನೈಯಲ್ಲಿ ಮಾಡಿದ್ದು, ನ್ಯಾಷನಲ್ ಲೆವೆಲ್ ಮಾಡಿ ಚೆನ್ನೈಯಲ್ಲಿ ಮಾಡಿದ್ದು. ಸೊ ಚೆನ್ನೈಯಿಂದ ಆದಮೇಲೆ ಫಸ್ಟ್ ಇಂಟರ್ನ್ಯಾಷನಲ್ ಅಂತ ಏನು ಹೋದ್ರಲ್ವಾ, ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? 2017ರಲ್ಲಿ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದು. ಇದು ನಮ್ಮ ಕೋಚ್ ಶರತ್ ಗಾಯಕ್ವಾಡ್ ಅವ್ರ ಮಾರ್ಗದರ್ಶನದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಬೇರೆ ಬೇರೆ ದೇಶದಿಂದ ಎಲ್ಲ ಕಾಂಪಿಟೇಟರ್ಸ್ ಬಂದಿದ್ರು. ಸ್ವಿಮ್ಮಿಂಗ್ ಸ್ಪೋರ್ಟಲ್ಲಿ ಜಾಸ್ತಿ ಯುರೋಪಿಯನ್ಸ್, ಅಮೇರಿಕನ್ಸ್, ಆಸ್ಟ್ರೇಲಿಯನ್ಸ್ ಎಲ್ಲ ಡಾಮಿನೇಟ್ ಮಾಡ್ತಾರೆ. ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಆಗಿದ್ರಿಂದ ನಂಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಇತ್ತು. ಬಟ್ ನಾವು ಟ್ರೈನಿಂಗ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಟೈಮಿಂಗ್ಸ್ ಕ್ಲಾಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ನನ್ನ ಪರ್ಸನಲ್ ಬೆಸ್ಟ್ ಟೈಮಿಂಗ್ಸ್ನ ಅಲ್ಲಿ ಕ್ಲಾಕ್ ಮಾಡಿದೆ. ಸೊ ಅಲ್ಲಿ ಆ ಕಾಂಪಿಟೇಷನ್ ನಂಗೆ ಯಾವುದು ಮೆಡಲ್ ಆಗಿಲ್ಲ, ಬಟ್ ನಾನು ಪರ್ಸನಲ್ ಬೆಸ್ಟ್ನ ನಾನು ರೀಚ್ ಮಾಡಿದೆ ಅನ್ನೋ ನನಗೆ ಖುಷಿ ನಂಗಿದೆ. ಆ್ಯಂಡ್ ತುಂಬ ವಿಚಾರಗಳನ್ನು ಮಾತಾಡಬೇಕಾದ್ರೆ ಹೇಳೋದೇನೆಂದರೆ, ಒಂದು ಸ್ಪೆಷಲ್ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಹೊರದೇಶಕ್ಕೆ ಹೋಗಿ ಬರಬೇಕು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸಿಸ್ಟಮ್ಮು ಅಂತೆಲ್ಲ ಹೇಳ್ತಾರೆ. ಬಟ್ ಆ ನಿಟ್ಟಿನಲ್ಲಿ ನೀವೇನಾದರೂ ಟ್ರೈನಿಂಗ್ ಹೊರಗಡೆ ತೊಗೊಂಡಿದ್ದೀಯಾ? ಹೊರ ದೇಶಕ್ಕೆ ನಾನು ಯಾವತ್ತೂ ಹೋಗಿ ಟ್ರೈನಿಂಗ್ ತಗೊಂಡಿಲ್ಲ. ನಂಗೆ ಯಾವತ್ತೂ ಆಪರ್ಚುನಿಟಿ ಸಿಕ್ಕಿಲ್ಲ. ಹೊರಗಡೆ ಫಾರಿನ್ ಕಂಟ್ರೀಸಲ್ಲಿ ಯಾವ ಮಟ್ಟಕ್ಕೆ ಟ್ರೈನಿಂಗ್ ಇದೆ, ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲೂ ಅದೇ ತರ ಟ್ರೈನಿಂಗ್ ಆಗ್ತಾ ಇದೆ. ಬ್ಯಾಂಗ್ಳೂರ್ನ ನಾನು ಸ್ವಿಮ್ಮಿಂಗ್ ಕ್ಯಾಪಿಟಲ್ ಅಂತ ಕರಿಬಹುದು. ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಲೀಡಿಂಗ್ ಸ್ವಿಮ್ಮರ್ಸ್ ಇದ್ದಾರೆ ಅವರೆಲ್ಲ ಬ್ಯಾಂಗ್ಳೂರ್ಗೆ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಲರ್ನ್ ಸ್ವಿಮ್ಮಿಂಗ್ ಅಂಡ್ ಕಾಂಪಿಟೇಟಿವ್ ಟ್ರೈನಿಂಗ್ ಅಂತ ಹೇಳ್ಬೋದು. ಸೊ ಪುನೀತ್ ಅವರೇ, ನಿಮ್ಮ ಈ ಸ್ವಿಮ್ಮಿಂಗ್ ಜರ್ನಿಯನ್ನ ನೋಡಿದಾಗ ಒಂದು ಪೂಲ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ ಆಗಿರಬಹುದು, ನ್ಯಾಷನಲ್, ಇಂಟರ್ನ್ಯಾಷನಲ್, ಹಂತ ಹಂತವಾಗಿ ಬೆಳೆದುಕೊಂಡು ಹೋಗ್ತಾ ಇದ್ದೀರಿ. ಎಲ್ಲ ರೀತಿ ಅಂದ್ರೆ ಸ್ಪರ್ಧೆಯಲ್ಲಿ ಏನು ವ್ಯತ್ಯಾಸ ನೋಡ್ತೀರಿ ಅಂತ, ಒಂದು ಸ್ಟೇಟ್ ಲೆವೆಲ್ ಆಗಿರಬಹುದು, ನ್ಯಾಷನಲ್ ಲೆವೆಲ್ ಆಗಿರಬಹುದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್, ಹೇಗೆ ನಡೆಯುತ್ತೆ ಸ್ಪರ್ಧೆ, ಹೇಗೆ ಅನ್ಸುತ್ತೆ ನಿಮ್ಗೆ? ಆ ಅನುಭವ ಏನು ವ್ಯತ್ಯಾಸ ಅನ್ಸುತ್ತೆ? ಅದೇ ಹೋಗ್ತಾ ಹೋಗ್ತಾ ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಹೋಗ್ತೀವಿ, ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಹೋದಾಗ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಸ್ಪರ್ಧಿಗಳು ತುಂಬಾ ಜಾಸ್ತಿ ಆಗ್ತಾರೆ. ಇವಾಗ ಸ್ಟೇಟ್ ಲೆವೆಲ್ ತಗೊಂಡ್ರೆ ತುಂಬಾ ಕಡಿಮೆ ಜನ ಇರ್ತಾರೆ. ಅದೇ ಇಂಟರ್ನ್ಯಾಷನಲ್ ತಗೊಂಡ್ರೆ ತುಂಬಾ ಹಲವಾರು ದೇಶದಿಂದ ಯಾರ್ಯಾರು ಲೀಡಿಂಗ್ ಸ್ವಿಮ್ಮರ್ಸ್ ಇರ್ತಾರೆ ಅವರೇ ಬಂದಿರ್ತಾರೆ. ಹಂಗಾಗಿ ಸ್ಪರ್ಧೆ ಜಾಸ್ತಿ ಇರುತ್ತೆ. ನಮ್ಗೆ ನ್ಯೂನತೆಗಳಿದೆ ಅಂತ ಹೇಳಿದಾಗ ತುಂಬಾ ಜನ ಅನುಕಂಪ ತೋರಿಸ್ತಾರೆ ಅಂತ. ಅವಾಗ ಎದುರುಗಡೆ ಇರೋರು ಹೇಳೋದೇನೆಂದರೆ, ನಮಗೆ ಅನುಕಂಪ ತೋರಿಸ್ಬೇಡಿ, ನಾವು ನಿಮ್ಮ ಥರನೇ ಸಹಜವಾಗಿರ್ತೀವಿ, ನಮಗೇನಂದರೆ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡಿ ಅಂತ. ಯಾಕಂದರೆ ಮಿಸ್ಗೈಡ್ ಮಾಡೋರು ತುಂಬ ಜನ ಇದ್ದಾರೆ ಅಂತ. ಅಂದರೆ ಆ ಥರ ನಿಮಗೆ ಇನ್ಸಿಡೆಂಟ್ಸ್ ಏನಾದರೂ ನಡೆದಿದೆಯಾ?
ಅದೇ ನೀವ್ ಹೇಳ್ದಂಗೆ ಅಂಗವಿಕಲರು ಏನ್ ಕೇಳ್ತಾರೆ ಅಂದ್ರೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ. ಹಾಗೆ ನನ್ನ ಜರ್ನಿಯಲ್ಲಿ ನಂಗೆ ಮಿಸ್ಗೈಡ್ ಮಾಡೋ ಅಂತ ಜನ ಯಾರು ಸಿಕ್ಕಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಐ ಆಮ್ ವೆರಿ ಲಕ್ಕಿ. ನನ್ನ ಜೀವನದಲ್ಲಿ ನಂಗೆ ಬಂದವರೆಲ್ಲ ತುಂಬಾ ಪಾಸಿಟಿವ್ ಪರ್ಸನ್ಸ್ ಸಿಕ್ಕಿರೋದು. ಸಪೋರ್ಟಿವ್ ಮೋಟಿವೇಟಿಂಗ್ ಜನಗಳೇ ನನ್ನ ಲೈಫಲ್ಲಿ ಬಂದಿರೋದು. ಇಲ್ಲ, ಹಾಗೆ ನೋಡಿದ್ರೆ ಪ್ಯಾರಾ ಸ್ವಿಮ್ಮಿಂಗ್ ಅಂತ ನೋಡಿದಾಗ ಕರ್ನಾಟಕದವರೇ ಆದಂತಹ ವಿಶ್ವಾಸ್ ಅವರು ಕೂಡ ಇದ್ದಾರೆ. ಸೊ ನಿಮ್ಮ ಸ್ನೇಹಿತರು ಕೂಡ ಆಗಿದ್ದಾರೆ. ಸೊ ವಿಶ್ವಾಸ್ ಅವರು ಇಂತಹವರು ಮತ್ತಷ್ಟು ಸ್ಫೂರ್ತಿ ನೀಡ್ತಾರೆ. ಅವರದೇ ಅವರ ಒಂದು ಸಮಸ್ಯೆ ಬೇರೆ ಆಗಿತ್ತು, ಆದರೂ ಕೂಡ ಯಾವ ರೀತಿ ಸ್ಫೂರ್ತಿ ಅಂತ ಅನ್ಸುತ್ತೆ ಅವರಿಗೆ ಆದಂತಹ ಅನುಭವಗಳಾಗಿರ್ಬೋದು, ಜೊತೆಗೆ ಮಾತಾಡಿದಾಗ ಆಗಿರ್ಬೋದು, ಏನೆಲ್ಲ ಸಮಸ್ಯೆಗಳು ಎದುರಿಸ್ತೀರಿ ಅಂತ? ವಿಶ್ವಾಸ್ ಅವರು ನಂಗೆ ಸುಮಾರು ವರ್ಷದಿಂದ ಗೊತ್ತು. ನಾವು ಕಾಂಪಿಟೇಷನ್ಸ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಒಟ್ಟಿಗೆ ಜೊತೆಗೆ ಟ್ರಾವೆಲ್ ಮಾಡೋದು. ನಾನು ಅವ್ರಿಗೆ ಎಸ್ಕಾಟ್ ಕೂಡ. ಅವ್ರ ಕಾಂಪಿಟೇಷನ್ ಎಲ್ಲ ಸಹಾಯ ಆಗಿರ್ಬೋದು, ಟ್ರಾವೆಲ್ ಮಾಡೋ ಟೈಮಲ್ಲಿ, ಸ್ಟೇ ಮಾಡೋ ಟೈಮಲ್ಲಿ ಎಲ್ಲ ನಾನೇ ನೋಡ್ಕೊಂತೀನಿ. ಇವಾಗ ರೀಸೆಂಟ್ ಆಗು ಲಾಸ್ಟ್ ಮಂತ್ ಉದಯ್ಪುರ್ಗೆ ಟ್ರಾವೆಲ್ ಮಾಡಿದ್ವಿ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇತ್ತು. ಒಂದು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿದಾಗ ಮನುಷ್ಯನಿಗೆ ಬೇಕಾದಂಥ ಸಹಜವಾದಂಥ ವ್ಯಕ್ತಿತ್ವಗಳು, ಅವರ ಕುಟುಂಬದ ಒಂದು ಸ್ಟ್ರಾಂಗ್ ಬಾಂಡೇಜ್ ಇರಬೇಕು ಅಂತ. ಈಗ ಅಪ್ಪ ಅಮ್ಮ ಬಿಡಿ, ಮತ್ತು ಬ್ರದರ್ ಇರ್ಬೋದು, ಯಾರೇ ಇದ್ರೂ ನಮ್ಮ ಮನೆಯವರು ಅಂತ ಹೇಳ್ತಾರೆ. ಬಟ್ ಹೋಲ್ ಫ್ಯಾಮಿಲಿ ಸೆಟಪ್ ಅಂತ ಹೇಳಿದಾಗ ಅಲ್ಲೊಂದು ಇಲ್ಲೊಂದು ಬೇರೆ ಮಾತುಗಳು ಕೇಳೋದು ಅಥವಾ ನಮ್ಮನ್ನು ಬೇರೆ ರೀತಿ ನೋಡೋದು ಇದೆಲ್ಲ ಇರುತ್ತೆ. ಬಟ್ ನಿಮ್ಮ ಇಡೀ ಒಟ್ಟಾರೆಯ ಫ್ಯಾಮಿಲಿ ಹೇಗಿದೆ ಸರ್? ಒಟ್ಟಾರೆ ಫ್ಯಾಮಿಲಿ ನಮ್ದು ಹೇಗಿದೆ ಅಂದರೆ ತುಂಬ ಸಪೋರ್ಟಿವ್ ಇದ್ದಾರೆ. ನಮ್ಮ ತಾತ ಅಜ್ಜಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ಅಣ್ಣ ಹೊರತುಪಡಿಸಿ ನಮ್ಮ ಮಾಮ ಇದ್ದಾರೆ, ಅವ್ರ ಹೆಸರು ಪ್ರಕಾಶ್ ಅಂತ, ಮತ್ತೆ ನಮ್ಮ ಅತ್ತೆ, ಮತ್ತೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಮತ್ತೆ ನಮ್ಮ ಎಲ್ಲ ಕಸಿನ್ಸ್ ಇದ್ದಾರೆ. ಅವರೆಲ್ಲ ತುಂಬಾ ಸಪೋರ್ಟಿವ್ ಇದ್ದಾರೆ. ನಂದು ಜರ್ನಿಯಲ್ಲಿ ಅವ್ರ ರೋಲ್ ತುಂಬಾ ಇದೆ. ನಾನು ಎಲ್ಲ ಕಾಂಪಿಟೇಷನ್ ಟ್ರಾವೆಲ್ ಮಾಡೋದಾಗಿರ್ಬೋದು ಎಲ್ಲ ನಂಗೆ ಹಾರೈಸ್ತಾರೆ. ಅವ್ರ ಆಶೀರ್ವಾದ ಎಲ್ಲ ಇಟ್ಕೊಂಡು ನಾನು ಇಷ್ಟು ಮಟ್ಟಿಗೆ ಸಾಧನೆ ಮಾಡೋಕ್ಕಾಯ್ತು. ಇದ್ರ ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಕೂಡ ತುಂಬಾ ಆಸಕ್ತಿಯಿಂದ ಓದಿದ್ದೀರಿ ನೀವು. ಆ ನಿಟ್ಟಿನಲ್ಲಿ ಮುಂದುವರಿಬೇಕು ಅನ್ನೋದಾದ್ರೆ ನಿರ್ಮಾಣ ಇರುವಂತಹ ಒಂದು ಕ್ರಿಯೇಟಿವ್ ಆದಂತಹ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅನ್ನ ತೆಗೆದುಕೊಂಡಿದ್ದೀರಿ. ಸೊ ಏನೆಲ್ಲ ಯೋಜನೆಗಳು ಹಾಕಿಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ? ಖಂಡಿತ ನಾನು ಸಿವಿಲ್ ಇಂಜಿನಿಯರ್ ಆಗಿ ಮುಂದೆ ಕೆಲಸ ಮಾಡ್ಬೇಕಂತ ತುಂಬಾ ಆಸಕ್ತಿ ಇದೆ. ಹೋದ ವರ್ಷ ತಾನೇ ಮುಗಿಸ್ದೆ. ಇವಾಗ 1 ವರ್ಷ ನಾನು ಬ್ರೇಕ್ ತಗೊಂಡಿದ್ದೀನಿ. ಈ ವರ್ಷ ಒಂದು ಕಾಂಪಿಟೇಷನ್ ಬರ್ತಿದೆ ಅಕ್ಟೋಬರ್ ಅಲ್ಲಿ, ಏಷ್ಯನ್ ಪ್ಯಾರಾ ಗೇಮ್ಸ್ ಚೈನಲ್ಲಿ ನಡೆಯುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ನಡೀತಾ ಇದೆ. ಅದಕ್ಕೆ ಟ್ರೈನಿಂಗ್ ಮಾಡಕ್ಕಂತ 1 ವರ್ಷ ಸ್ಟಡೀಸ್ ಇಂದ ಬ್ರೇಕ್ ತಗೊಂಡಿದ್ದೀನಿ. ಸೊ ಆ ಇವೆಂಟ್ಗೆ ವಿತಿನ್ ಜೂನ್ ಆರ್ ಜುಲೈ ನಾನು ಕ್ವಾಲಿಫೈ ಮಾಡಬೇಕು. ಸೊ ಟುವರ್ಡ್ಸ್ ದಟ್ ಐ ಆಮ್ ಟ್ರೈನಿಂಗ್. ಅದೇ ಈ ಕಾಂಪಿಟೇಷನ್ ಆದ್ಮೇಲೆ ನಾನು ಸಿವಿಲ್ ಇಂಜಿನಿಯರ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೇ ಮುಂದುವರಿಯಬೇಕು ಅಂತ ನನಗೆ ಆಸಕ್ತಿ ಖಂಡಿತವಾಗ್ಲೂ ಇದೆ. ಓಕೆ, ಅಂದರೆ ಇವಾಗ ಒಂದು ಬ್ರೇಕ್ ತೊಗೊಂಡಿದ್ದೀರಾ, ಮತ್ತೆ ತಿರ್ಗಾ ಅಂದರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಮುಂದುವರಿಸೋ ಆಸಕ್ತಿ ಇದೆಯಾ ನಿಮಗೆ? ಸ್ಟಡೀಸ್ ಪೋಸ್ಟ್ ಗ್ರಾಜುಯೇಷನ್ ಒಂದೇ ಅಂತಲ್ಲ, ಪೋಸ್ಟ್ ಗ್ರಾಜುಯೇಷನ್ ಒಂದು ಐಡಿಯಾ ಇದೆ. ಬಟ್ ಅದೇ ಇಲ್ಲ, ಅದ್ ಬಿಟ್ಟು ಜಾಬ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೇ ಮುಂದುವರಿಬೇಕು ಅಂತ ಆಸಕ್ತಿ ಇದೆ. ನ್ಯೂನತೆ ಇರುವಂಥ ದಿವ್ಯಾಂಗರಿಗೆ ಸರ್ಕಾರ ಯಾವುದಾದ್ರೂ ಸರಿಯಾದ ಒಂದು ನಿರ್ಧಾರಗಳನ್ನು ನಾವು ತಗೊಂಡಾಗ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ ಖಂಡಿತ ಮುಂದೆ ಬರುತ್ತಾ? ಇದೆಯಾ ಯೋಜನೆಗಳು? ಸದ್ಯಕ್ಕೆ ಆ ಥರ ದೊಡ್ಡದಾಗಿ ಹೇಳ್ಕೊಬೋದು ಅಂತ ಯಾವುದು ಯೋಜನೆ ಸರ್ಕಾರದಿಂದ ಇಲ್ಲ. ಕ್ರೀಡಾಪಟುಗಳಿಗೆ ಸ್ವಲ್ಪ ಯೋಜನೆಗಳಿದೆ. ಎಕ್ಸಾಂಪಲ್, ಇವಾಗ ನಾವು ಬೇರೆ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಮೆಡಲ್ ಗೆದ್ಕೊಂಡ್ಬಂದಾಗ ಕ್ಯಾಶ್ ಅವಾರ್ಡ್ ಅಂತ ರಾಜ್ಯ ಸರ್ಕಾರದಿಂದ ಖಂಡಿತವಾಗ್ಲೂ ಸಿಗುತ್ತೆ. ಮೊತ್ತ ಏನಿದೆ ಕ್ಯಾಶ್ ಅವಾರ್ಡ್ದು, ಅದು ಕಳೆದ 5 ವರ್ಷ, ಸುಮಾರು 5-6 ವರ್ಷದಿಂದ ಅಷ್ಟೇ ಇದೆ. ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಹಾಗೆ ಕರ್ನಾಟಕ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ 2% ರಿಸರ್ವೇಶನ್ ತರಬೇಕಂತ ಇದ್ದಾರೆ. ಸೊ ಅದಕ್ಕೆಲ್ಲ ಆಲ್ರೆಡಿ ನಡೀತಾ ಇದೆ ಯೋಜನೆ. ಸೊ ಇದು ತುಂಬಾ ಒಳ್ಳೆ ಯೋಜನೆ ನನ್ನ ಪ್ರಕಾರ. ಇದರಿಂದ ತುಂಬಾ ಸ್ಪೋರ್ಟ್ಸ್ ಪರ್ಸನ್ಗೆ ಗೌರ್ಮೆಂಟ್ ಕೆಲಸ ಅಂತ ಸಿಗುತ್ತೆ. ಈ ಸ್ಕೀಮ್ ಏನಿದೆ, ಈ ಯೋಜನೆ ಏನಿದೆ,
ಆದಷ್ಟು ಬೇಗ ಪಾಲನೆಗೆ ಬರಬೇಕು. ಓಕೆ. ತಾವೊಬ್ಬ ಈಜುಪಟು ಆಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತೀರಿ, ಭಾರತವನ್ನು ಪ್ರತಿನಿಧಿಸ್ತೀರಿ, ಸಾಕಷ್ಟು ಮೆಡಲ್ಗಳನ್ನು ಬಾಚಿದ್ದೀರಿ. ಇದ್ರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೊಡಮಾಡುವಂತಹ ಒಂದು ಅತ್ಯುನ್ನತ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿಯನ್ನು ನಿಮಗೆ ಲಭಿಸಿದಾಗ, ಅಂದರೆ ಅದು ಘೋಷಣೆ ಆದಾಗ, ನಿಮಗೆ ಗೊತ್ತಾದಾಗ, ಪ್ರಶಸ್ತಿಯನ್ನು ಸ್ವೀಕರಿಸಿದ ಕ್ಷಣ ಹೇಗಿತ್ತು? 2019ನೇ ಸಾಲಿನ ಏಕಲವ್ಯ ಅವಾರ್ಡ್ ನಂಗೆ ಬಂತು. 2020 ಕೊಟ್ಟರು. ಆ ಟೈಮಲ್ಲಿ ನಂಗೆ ಅವಾರ್ಡ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಓಕೆ. ಜೊತೆಗೆ ಸ್ವಿಮ್ಮರ್ಸ್ಗೆ ಅದೊಂದು ತುಂಬಾ ಬ್ಯಾಡ್ ಇಯರ್ ಅಂತ ಹೇಳ್ಬೋದು 2020. ಕೋವಿಡ್ ಬಂದ ಕಾರಣ ಆಲ್ಮೋಸ್ಟ್ 7ರಿಂದ 8 ತಿಂಗಳು ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಮುಚ್ಚಿಬಿಟ್ಟಿದ್ದು. ನಮಗೆ ಟ್ರೈನಿಂಗ್ ಮಾಡಕ್ಕೆ ಕಷ್ಟ, ಒಂದ್ ಯಾವ್ದು ಆಪರ್ಚುನಿಟಿನೂ ಸಿಕ್ಕಿಲ್ಲ. ಮತ್ತೆ ಸ್ವಿಮ್ಮರ್ಸ್ ಟ್ರೈನಿಂಗ್ ಮಾಡ್ಬೇಕಂದ್ರೆ ಅವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಮಾಡಕ್ ಸಾಧ್ಯ. ಆಚೆ ಕಡೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನೇ ಎಕ್ಸರ್ಸೈಸ್ ಮಾಡ್ತೀವಿ ಅಂದ್ರೆ, ಏನೇ ಫಿಟ್ನೆಸ್ ಮಾಡ್ತೀವಿ ಅಂದ್ರು ಸ್ವಿಮ್ಮಿಂಗ್ ಅಷ್ಟು ಎಫೆಕ್ಟಿವ್ ಆಗಲ್ಲ ಅದು. ಸೊ ಅದೇ ಆ ವರ್ಷನೇ ನಂಗೆ ಅಕ್ಟೋಬರ್ ಮಂತ್ ಅಲ್ಲಿ ಅನೌನ್ಸ್ ಆಯ್ತು, ಈ ತರ ಏಕಲವ್ಯ ಪ್ರಶಸ್ತಿ ಗೆದ್ದಿದ್ದೀನಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರು. ಆಗ ನಂಗೆ ತುಂಬಾ ಖುಷಿ ಆಯ್ತು. ಮೋಸ್ಟ್ ಮೆಮೊರಬಲ್ ಮೂಮೆಂಟ್. ಓಕೆ. ಅಂದ್ರೆ ಅದರ ಜೊತೆಗೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ, ಯಾಕಂದ್ರೆ ಪ್ಯಾರಾ ಸ್ವಿಮ್ಮಿಂಗ್ ಅಲ್ಲಿ ಮಾಡಿದಂತಹ ನಿಮ್ಮ ವಿಶೇಷವಾದಂತಹ ಸಾಧನೆ, ವಯಸ್ಸು ಚಿಕ್ಕದು, ಇದೆಲ್ಲನೂ ಗುರುತಿಸ್ಬಿಟ್ಟು ನಿಮಗೆ ರಾಷ್ಟ್ರ ಪುರಸ್ಕಾರವನ್ನ ನೀಡ್ತಾರೆ. ಆ ಸಂದರ್ಭ ಹೇಳಿ, ಅಂದ್ರೆ ಆ ಇನ್ಸಿಡೆಂಟ್ ನಿಮಗೆ ವಿಷಯ ಮುಟ್ಟಿದ್ದು ಹೇಗೆ? ರಾಷ್ಟ್ರ ಪ್ರಶಸ್ತಿ ನಂಗೆ 2021 ಡಿಸೆಂಬರ್ 3 ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ರಾಮನಾಥ್ ಕೋವಿಂದ್ ಜಿ ಕಡೆಯಿಂದ ಸಿಕ್ತು. ಓಕೆ. ಸೊ ನಂಗೆ ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಅವಾರ್ಡ್ ಲಿಸ್ಟ್ ಅನೌನ್ಸ್ ಆಯ್ತು. ಅದು ತುಂಬಾ ಸರ್ಪ್ರೈಸಿಂಗ್ ಇತ್ತು, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ ಲಿಸ್ಟ್ ನೋಡಿದಾಗ ಈ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಟೈಟಲ್ 8 ಜನಕ್ಕೆ ಬಂದಿತ್ತು. 8 ಜನದಲ್ಲಿ ಯಂಗೆಸ್ಟ್ ನಾನೇ ಇದ್ದೆ. ಆಮೇಲೆ ಕರ್ನಾಟಕದಿಂದ ಕೂಡ ನಾನು ಒಬ್ನೇ ಇದ್ದೆ. ಆಮೇಲೆ ಡೆಲ್ಲಿಗೆ ನಮ್ಮ ತಂದೆ ತಾಯಿ ಜೊತೆ ತೆರಳಿದೆ. ನಮ್ಮ ತಂದೆ ತಾಯಿ ನಾನು ಹುಟ್ಟಾಗಿಂದ ತುಂಬಾ ಸಪೋರ್ಟಿವ್ ಆಗಿದ್ರು, ಮತ್ತೆ ತುಂಬಾ ಕಷ್ಟಪಟ್ಟು ಬೆಳೆಸಿದ್ರು. ಹಂಗಾಗಿ ನಂಗೂ ಒಂದ್ ಮನ್ಸಲ್ಲಿತ್ತು ಏನಾದ್ರು ಅಚೀವ್ ಮಾಡ್ಬೇಕು, ದೊಡ್ಡದಾಗಿ ಅಚೀವ್ ಮಾಡ್ಬೇಕಂತ. ಸೊ ಈ ಅವಾರ್ಡ್ ಅನೌನ್ಸ್ ಆದಾಗ ನಮ್ಮ ತಂದೆ ತಾಯಿ ಕಣ್ಮುಂದೆ ನಾನು ಅವಾರ್ಡ್ ತಗೊಬೇಕು, ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಸ್ಟ್ ಸಿಟಿಸನ್ ಇಂದ ಅವಾರ್ಡ್ ತಗೊಬೇಕು ಅಂತ ನಮ್ಮ ತಂದೆ ತಾಯಿನೂ ಕರ್ಕೊಂಡು ಹೋದೆ. ಸೊ ಆ ದಿನ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಎಲ್ಲಾ ದಿನ ನಮ್ಗೆ ಆಪರ್ಚುನಿಟಿ ಸಿಗಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೀಟ್ ಮಾಡಕ್ಕೆ. ಆ ದಿನ ತುಂಬಾ ಖುಷಿ ಆಯ್ತು. ನಮ್ಮ ತಂದೆ ತಾಯಿ ಕಣ್ಮುಂದೆ ಅವಾರ್ಡ್ ತಗೊಂಡಲ್ಲ, ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಈ ಸ್ವಿಮ್ಮಿಂಗ್ ಜರ್ನಿ ಅಂತ ನೋಡಿದಾಗ ಪ್ಯಾರಾ ಸ್ವಿಮ್ಮರ್ಸ್ ಅನೇಕರು ನಿಮಗೆ ಸಿಕ್ಕಿರ್ತಾರೆ. ಅಂದರೆ ನೀವು ಲಕ್ಕಿ ಅಂತ ಹೇಳಿದ್ರಿ, ಯಾಕಂದರೆ ನಿಮ್ಮ ಜೀವನದಲ್ಲಿ ಕುಟುಂಬದಿಂದಲೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದೆ, ಸ್ನೇಹಿತರ ವಲಯದಿಂದ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಯಾವುದೇ ಒಂದು ಹಂತದಲ್ಲೂ ಕೂಡ ಒಂದು ನ್ಯೂನತೆ ಇದೆ ಅನ್ನುವಂಥದ್ದನ್ನು ಯಾರು ಕೂಡ ನಿಮಗೆ ಫೀಲ್ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಆದರೆ ನೀವು ಅನೇಕ ಪ್ಯಾರಾ ಸ್ವಿಮ್ಮರ್ಸನ್ನು ನೋಡಿರ್ತೀರಿ, ಯಾವೆಲ್ಲ ರೀತಿಯ ಸಮಸ್ಯೆಗಳಿಂದ ಹೊರ ಬಂದಿರ್ತಾರೆ. ನಿಮ್ಮ ಸ್ನೇಹಿತರ ವಲಯದಲ್ಲಿ ಯಾರೆಲ್ಲ ಭೇಟಿಯಾಗಿದ್ದೀರಿ ನೀವು, ಲೀಡಲ್ಲಿರುವಂತಹ ಸ್ವಿಮ್ಮರ್ಸ್? ಖಂಡಿತ ನಮ್ಮ ಸ್ನೇಹಿತ ವಲಯದಲ್ಲಿ ತುಂಬಾ ಕಷ್ಟದಿಂದ ಬಂದಿರೋರನ್ನ ನೋಡಿರ್ತೀವಿ. ಎಷ್ಟೊಂದು ಜನ ಅಂಗವಿಕಲರು, ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ನಾರ್ಮಲ್ ಜೀವನ ನಡೆಸೋದೇ ತುಂಬಾ ಕಷ್ಟ ಆಗಿರುತ್ತೆ. ಆ ಮಧ್ಯದಲ್ಲಿ ಒಂದ್ ಸ್ವಿಮ್ಮಿಂಗ್ ಟ್ರೈನಿಂಗ್ ಮಾಡ್ಬೇಕಾಗ್ಲಿ, ಅದರಲ್ಲಿ ಬೇರೆ ಬೇರೆ ಏನ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್ ಬೇಕಾಗ್ಲಿ, ಒಂದು ಸಪ್ರೇಟ್ ನ್ಯೂಟ್ರಿಷನ್ ಪ್ಲಾನ್ ಪರ್ಚೇಸ್ ಮಾಡಬೇಕಾಗ್ಲಿ, ಸಪ್ಲಿಮೆಂಟ್ಸ್ ಪರ್ಚೇಸ್ ಮಾಡಬೇಕು, ಅದೆಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅಂಥವ್ನು ತುಂಬಾ ಜನ ನೋಡಿದೀವಿ. ಬಟ್ ಅದೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ಒಳ್ಳೆ ಮಟ್ಟಕ್ಕೆ ರೀಚ್ ಆದ್ರೆ ಸುಮಾರು NGOs ಇದೆ, ಅವರೆಲ್ಲ ಅವ್ರಿಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ನೀವು ಅಂದರೆ ಆ್ಯಸ್ ಅ ಸ್ವಿಮ್ಮಿಂಗ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಒಟ್ಟಾರೆಯಾಗಿ ನೋಡ್ಕೊಂಡಾಗ ನನ್ನ ಲೈಫಿಗೆ ರೋಲ್ ಮಾಡೆಲ್ ಅಂತ ಹೇಳೋರ್ನ ಯಾರನ್ನ ಹೇಳ್ತೀರಾ? ಖಂಡಿತ ನಮ್ಮ ಕೋಚ್ ಯಾರಿದ್ದಾರೆ ನಾನು ಹೇಳ್ದಂಗೆ ಶರದ್ ಗಾಯಕ್ವಾಡ್. ನಮ್ಮ ಸರೇ ನನಗೆ ಫಸ್ಟ್ ಇನ್ಸ್ಪಿರೇಷನ್. ಅವ್ರನ್ನ ನೋಡ್ತಾನೆ ನಾನು ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಸುಮಾರು ಅದೇ ಅವ್ರು ಹೇಗೆ ನಡ್ಸ್ಕೊಂಡ್ ಬಂದಿದ್ದಾರೆ ಅವ್ರ ಜೀವನ, ಅದನ್ನ ನಾನು ನೋಡ್ತಾ ಅದನ್ನೇ ಪಾಲನೆ ಕೂಡ ಮಾಡಿದ್ದೀನಿ ಎಷ್ಟೊಂದು ಸಿಚುವೇಶನ್. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಅಚೀವ್ಮೆಂಟು, ಸಕ್ಸಸ್ಸು ಇದೆಲ್ಲ ನೋಡಿದಾಗ ಇವಾಗ ನೀವು ಆಲ್ರೆಡಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಾ,
ಬಟ್ ಆದರೂ ಕೂಡ ಮನಸ್ಸಲ್ಲಿ ಒಂದು ಕಡೆ ಇರುತ್ತೆ, ಅಂದರೆ ಇಂಥ ಸೆಲೆಬ್ರಿಟಿಯನ್ನು ಮೀಟ್ ಮಾಡಬೇಕು, ನೋಡಬೇಕು, ಈ ಥರದ್ದೆಲ್ಲ. ಅಥವಾ ಬೇರೆ ಸೆಲೆಬ್ರಿಟಿಗಳು ಬಂದು ನಿಮ್ಮ ಅಚೀವ್ಮೆಂಟ್ನಿಂದ ಖುಷಿಪಟ್ಟು ನಿಮ್ಮನ್ನು ಬಂದು ಭೇಟಿಯಾಗಿರೋದು, ಈ ಥರ ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ? ಈ ಥರ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಆ ಥರ ಯಾವುದೂ ಇಲ್ಲ. ಓಕೆ. ಬಟ್ ಅದೇ ನೀವು ಹೇಳ್ದಂಗೆ ಸೆಲೆಬ್ರಿಟಿನ ನೋಡಿದಾಗ ಒಬ್ಬೊಬ್ರಿಗೆ ಒಂಥರ ಫೀಲಿಂಗ್ ಬರುತ್ತೆ. ನಂಗೇನು ಅನ್ಸುತ್ತೆ ಅಂದರೆ, ಒಬ್ಬ ಸೆಲೆಬ್ರಿಟಿ ಆಗಿರಲಿ ಇಲ್ಲ ಯಾವುದೇ ಕಾಮನ್ ಮ್ಯಾನ್ ಆಗಿರಲಿ, ಅವರನ್ನು ನೋಡಿ ಅವ್ರ ಜೊತೆ ಬೆರೆತಾಗ ಎಲ್ಲರಿಂದ ಒಂದೊಂದು ವಿಷಯ ಕಲಿತೀವಿ ನಾವು. ಹಾಗೆ ನನ್ನ ಲೈಫಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ನನ್ನ ಲೈಫಲ್ಲಿ ಬಂದೋಗಿರೋರ ಜೊತೆ ಎಲ್ಲ ನಾನು ಒಂದೊಂದು ವಿಷಯನ ಕಲ್ತಿದ್ದೀನಿ. ಗ್ರೇಟ್. ಏನಾದರೂ ಆಂಬಿಷನ್ ಇದೆಯಾ, ಇಂಥವ್ರನ್ನ ಮೀಟ್ ಮಾಡ್ಬೇಕು ನಾನು ಅಂತ? ನನ್ನ ಲೈಫ್ ಆಂಬಿಷನ್ ಏನಿತ್ತಂದರೆ, ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂದ ಅವಾರ್ಡ್ ತಗೊಬೇಕು. ಅದು ಆಗೋಯ್ತು. ಅದೇ ಇವಾಗ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನ ಒಂದ್ಸಲ ಭೇಟಿ ಆಗ್ಬೇಕಂತ ಆಸೆ ಇದೆ. ನೋಡ್ಬೇಕು ಅದೆಷ್ಟು ಮಟ್ಟಿಗೆ ಫುಲ್ಫಿಲ್ ಬೇಗ ಈಡೇರ್ಲಿ ಅಂತ ನಾವು ಆಶಿಸ್ತೀವಿ. ಇದ್ರ ಜೊತೆಗೆ ನೀವು ಪ್ಯಾರಾ ಸ್ವಿಮ್ಮರ್ ಆಗಿ ಬಹಳಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಿ. ಇಡೀ ಒಂದು ಪ್ಯಾರಾ ಒಲಿಂಪಿಕ್ ಸ್ಪೋರ್ಟ್ಸ್ ಆಗಿರಬಹುದು, ಯಾವ ರೀತಿ ಈ ಕ್ರೀಡೆ ನಮ್ಮ ಭಾರತದಲ್ಲಿ ಬೆಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ? ಖಂಡಿತ. ರೀಸೆಂಟ್ ಆಗಿ ನಡೆದಿದ್ದ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನೋಡ್ಬೋದು. ಟೋಕಿಯೋ ಒಲಿಂಪಿಕ್ಸ್ಗಿಂತ ಜಾಸ್ತಿ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ದವ್ರ ಸಂಖ್ಯೆ ಇತ್ತು. ಹೀಗೆ ಇಂಡಿಯಾದಲ್ಲಿ ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಪ್ಯಾರಾ ಸ್ಪೋರ್ಟ್ಸ್ ಡೆವಲಪ್ ಆಗ್ತಿದೆ. ಕರ್ನಾಟಕ ಅಂತ ತಗೊಂಡ್ರೆ ಕರ್ನಾಟಕ ಪ್ಯಾರಾಲಿಂಪಿಕ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅಂತ ಇದೆ. ಇದು SR ಸಿಂಧ್ಯಾ ಸರ್ ಅಂತ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗೆ ಬೇರೆ ಎಲ್ಲ ಸ್ಪೋರ್ಟ್ಗೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಕರ್ನಾಟಕ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ. ಹಾಗೆ ಥ್ರೂಔಟ್ ಇಂಡಿಯಾ ನೋಡಿದ್ರು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಸೊ ನಾನು ಯಾರ್ಯಾರು ದಿವ್ಯಾಂಗರಿದ್ದಾರೆ, ಯಾವುದೇ ಏಜ್ ಅವ್ರು ಆಗಿರ್ಬೋದು, ಏನ್ ಸಜೆಸ್ಟ್ ಮಾಡೋದಂದ್ರೆ, ಖಂಡಿತವಾಗ್ಲೂ ಇವತ್ತಿಂದಾನೇ ಅಂತ ಕನ್ಸಿಡರ್ ಮಾಡಿ ನಾನು ಹೇಳೋದ್ನ, ಒಂದು ಸ್ಪೋರ್ಟ್ ಟ್ರೈ ಮಾಡಿ. ಆ ಸ್ಪೋರ್ಟ್ ನೀವು ಕಲ್ತಾಗ ನಿಮ್ಗೆ ಅದು ಹೆಲ್ತ್ ಬೆನಿಫಿಟ್ಸು ಇದೆ, ನಿಮ್ ಫಿಸಿಕಲ್ ಹೆಲ್ತ್ ಅಲ್ದಿರ ಮೆಂಟಲ್ ಹೆಲ್ತ್ ಇಂಪ್ರೂವ್ಮೆಂಟು ಆಗುತ್ತೆ. ಹಾಗೆಯೇ ಆಡ್ತಾ ಅದ್ರಲ್ಲಿ ಏನೇನು ಮುಂದೆ ಆಪರ್ಚುನಿಟೀಸ್ ಇದೆ, ಏನೇನು ಆಪ್ಷನ್ಸ್ ಇದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಇದೊಂದು ಸಜೆಷನ್ ಕೊಡ್ಬಲ್ಲೆ. ಓಕೆ. ಈಗ ನೀವು ಆ್ಯಸ್ ಎ ಸ್ವಿಮ್ಮರ್ ನೋಡಿದಾಗ, ನೀವು ಇಲ್ಲಿ ಅಂದರೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸಿನ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ರೂ ಕೂಡ ಅಲ್ಲಿ ಬರುವಂಥ ಸ್ವಿಮ್ಮರ್ಸ್ಗಳನ್ನು ನೋಡಬೇಕಾದ್ರೆ, ಸೊ ಅಲ್ಲಿಯ ಇನ್ಸ್ಪಿರೇಷನ್ನು ಅಥವಾ ಅವರ ಡೆಡಿಕೇಶನ್ನು, ಕಮಿಟ್ಮೆಂಟು, ಸೊ ಈ ಸಲ ನನಗೆ ಮೆಡಲ್ ಮಿಸ್ ಆಯಿತು ಅಂತ ಹೇಳಿದಾಗ ಅವರಲ್ಲಿರೋ ಪ್ಲಸ್ ಪಾಯಿಂಟು, ಈ ಥರ ನೋಡಿದಾಗ ರ್ಯಾಂಕಿಂಗ್ ವೈಸ್ ಎಲ್ಲ ನೋಡಿದಾಗ, ಸೊ ಯಾರು ದ ಬೆಸ್ಟ್ ಅಂತ ಅನ್ನಿಸುತ್ತೆ ನಿಮಗೆ? ನಾನು ಮೊದಲೇ ಹೇಳ್ದಂಗೆ ಸ್ವಿಮ್ಮಿಂಗ್ ಸ್ಪೋರ್ಟ್ ತಗೊಂಡ್ರೆ ಜಾಸ್ತಿ ಯುರೋಪಿಯನ್ಸ್, ಅಮೆರಿಕನ್ಸ್, ಆಸ್ಟ್ರೇಲಿಯನ್ಸ್ ಇವರೇ ಡಾಮಿನೇಟ್ ಮಾಡ್ತಾರೆ. ಈಗೀಗ ಏಷ್ಯನ್ ಕಂಟ್ರೀಸು ತುಂಬ ಚೆನ್ನಾಗಿ ಸ್ವಿಮ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಚೈನಾ ಆಗಿರ್ಬೋದು, ಜಪಾನ್, ಸೌತ್ ಕೊರಿಯಾ ಆಗಿರ್ಬೋದು. ಹೀಗೆ ಇಂಡಿಯಾನು ಕೂಡ ಸ್ವಿಮ್ಮಿಂಗ್ ಫೀಲ್ಡಲ್ಲಿ ಇವಾಗ ತುಂಬ ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ತಾನೇ ಏಬಲ್ಡ್ ಬಾಡಿ ಸ್ವಿಮ್ಮಿಂಗಲ್ಲಿ ತಗೊಂಡ್ರೆ ಇದುವರೆಗೂ ಕಟ್ ಕ್ವಾಲಿಫೈಯಿಂಗ್ ಅಂತ ಹೇಳ್ತೀವಿ ನಾವು. ಒಲಿಂಪಿಕ್ಸ್ಗೆ ಕಟ್ ಕ್ವಾಲಿಫೈಯಿಂಗ್ ಯಾರೂ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಇಬ್ರು ಸ್ವಿಮ್ಮರ್ಸ್ ಮಾಡಿದ್ರು, ಸಾಜನ್ ಪ್ರಕಾಶ್ ಮತ್ತೆ ಶ್ರೀಹರಿ ನಟರಾಜ್ ಅಂತ. ಹೀಗೆ ಇಯರ್ ಬೈ ಇಯರ್ ನಾವು ಇಂಡಿಯನ್ ಸ್ಪೋರ್ಟ್ಸಲ್ಲಿ ತುಂಬ ಚೇಂಜಸ್ ನೋಡ್ತಾ ಇದ್ವಿ. ಓಕೆ. ಆಮೇಲೆ ನನಗೆ ಸ್ವಿಮ್ಮಿಂಗ್ ಅಂತ ಹೇಳಿದಾಗ ನೀವು ಅಂದರೆ ಶ್ವೇತಾ ಕೇಳಿದಾಗ ಅಂದರೆ ಡಿಫ್ರೆಂಟ್ ಸ್ಟೈಲ್ಸ್ ಹೇಳಿದ್ರಿ ನೀವು, ಅಂದರೆ ಅದು ಬ್ಯಾಕ್ ಸ್ಟ್ರೋಕ್ ಇರ್ಬೋದು, ಬಟರ್ಫ್ಲೈ ಇರ್ಬೋದು, ಫ್ರೀ ಸ್ಟೈಲ್ ಈ ಥರದ್ದೆಲ್ಲ ಅಂತ. ಬಟ್ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡೋದಕ್ಕೂ ಒಂದು ಡೈರೆಕ್ಟ್ ನೀವು ಒಂದು ನದಿಯಲ್ಲೋ ಸಮುದ್ರದಲ್ಲೋ ಸ್ವಿಮ್ ಮಾಡಬೇಕಾದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನೀವು ಆ ಥರ ಒಂದು ಕಾಂಪೀಟ್ ಮಾಡಿದ್ರಿ ಮಲ್ಪೆ ಬೀಚ್, ಅಂದರೆ ಆ ಒಂದು ಸಮುದ್ರದ ತಟದಲ್ಲಿ ಅಂತ. ಬಟ್ ಅಲ್ಲಿಯ ಚಾಲೆಂಜಸ್ಸು ಅದ್ರ ಬಗ್ಗೆ ಹೇಳಿ. ನಾನು 2016 ಮಲ್ಪೆ ಬೀಚಲ್ಲಿ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೀತು, ಸಿ ಸ್ವಿಮ್ಮಿಂಗ್. ಅಲ್ಲಿ 5 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕಾಗಿತ್ತು. ಓಕೆ. ಹೇಗಂದ್ರೆ ಶೋರಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. 2.5 ಕಿಲೋಮೀಟರ್ ಅಲ್ಲಿ ಒಂದು ಟಾರ್ಗೆಟ್ ಇರುತ್ತೆ. 2.5 ಕಿಲೋಮೀಟರ್ ಹೋಗಿ ಅಲ್ಲಿಂದ ವಾಪಸ್ ಬರಬೇಕು.
ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಟ್ರೈನಿಂಗ್ ಸ್ವಿಮ್ಮಿಂಗ್ ಮಾಡೋದಕ್ಕೂ ಅಲ್ಲಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಒಂದು ಸಾಲ್ಟ್ ವಾಟರ್ ಇರುತ್ತೆ, ಇನ್ನೊಂದು ವೇವ್ಸ್ ಇರುತ್ತೆ, ಇನ್ನೊಂದು ನೀರ್ ಒಳಗೆ ತುಂಬಾ ಸಾಲ್ಟಿ ತುಂಬಾ ಮಣ್ಣೆಲ್ಲ ಇರೋದ್ರಿಂದ ನಾವು ಗಾಗಲ್ಸ್ ಹಾಕಿದ್ರು ನೀರ್ ಒಳಗೆ ಏನಿದೆ ಅಂತ ಕಾಣಿಸಲ್ಲ. ಸೊ ಇದೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿತ್ತು. ಓಕೆ, ಬಟ್ ಅಂದ್ರೆ ನಿಮ್ಗೆ ಅವಾಗ ಅಂದ್ರೆ ಸೇಫ್ಟಿ ಇರತ್ತಾ? ಅಂದ್ರೆ ನಿಮ್ಗೆ ಅದು ಸೆಕ್ಯೂರ್ ಮಾಡಿರ್ತಾರ? ಖಂಡಿತ ಸೆಕ್ಯೂರ್ ಮಾಡಿರ್ತಾರೆ. ನಮ್ ಸುತ್ತ ಸುಮಾರು ಬೋಟ್ಸ್ ಇರುತ್ತೆ, ಓಕೆ, ಸುತ್ತ ರೌಂಡ್ ಹಾಕ್ತಾ ಇರುತ್ತೆ, ಓಕೆ, ತುಂಬಾ ಫೆಸಿಲಿಟೀಸ್ ಇರುತ್ತೆ ಸೀ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೇಕಂದ್ರೆ. ಇದ್ರ ಜೊತೆಗೆ ಮತ್ತೊಂದು ಕರ್ನಾಟಕ ಪ್ಯಾರಾ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಬಗ್ಗೆ ಹೇಳಿದ್ರಿ. ಸೊ ಅಲ್ಲಿ ಸೇರ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ಹೇಳ್ತೀವಿ? ಕರ್ನಾಟಕ ಪ್ಯಾರಾ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅದೊಂದು ಬಾಡಿ ಅಷ್ಟೇ. ಅದು ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ ನ ಕಂಡಕ್ಟ್ ಮಾಡುತ್ತೆ. ಮತ್ತೆ ಇಟ್ ಇಸ್ ರೆಕಗ್ನೈಸ್ಡ್ ಬೈ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ. ಸೇರ್ಬೇಕಂತೇನಿಲ್ಲ, ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರು ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಬಂದ್ರೆ ಇಯರ್ಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೆಯುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು ಅಸೋಸಿಯೇಷನ್. ಒಬ್ಬ ವ್ಯಕ್ತಿ ಸ್ವತಃ ತಾನು ಅನುಭವಿಸಿದ್ದನ್ನ ಅದನ್ನ ನೋಟಿಫೈ ಮಾಡಿದಾಗ ಅದನ್ನೊಂದು ನಮಗೊಂದು ಬುಕ್ ರೂಪದಲ್ಲಿ ಕೊಟ್ಟಾಗ ಹೀಗೆಲ್ಲ, ಯಾಕೆಂದ್ರೆ ನಾವು ತುಂಬ ಜನ ಈ ಥರ ಅಚೀವರ್ಸ್ದು ಅವ್ರವ್ರ ಬದುಕಿನ ಆದಂಥ ಇನ್ಸಿಡೆಂಟ್ಸ್ಗಳನ್ನು ಹೊರಗಡೆ ತಂದಿರ್ತಾರೆ ಬುಕ್ ರೂಪದಲ್ಲಿ. ಅಥವಾ ಅಂದರೆ ಅಂಥ ರೀತಿಯಲ್ಲಿ ನೀವೇನಾದರೂ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಖಂಡಿತ ನನ್ನ ಲೈಫ್ ಜರ್ನಿ ಬಗ್ಗೆ ಒಂದು ಆಟೋಬಯೋಗ್ರಫಿ ಬರೆಯೋ ಪ್ಲಾನ್ ಇದೆ. ಬಟ್ ಇನ್ನ ಸುಮಾರು ವರ್ಷಗಳಾದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ತುಂಬಾ ಚಿಕ್ಕವನ್ ಅಂತ ಅನ್ಕೊಂತೀನಿ, ಬುಕ್ ಬರೆಯೋದು ದೊಡ್ಡವನಾಗಿಲ್ಲ. ಸ್ವಲ್ಪ ವರ್ಷ ಆದ್ಮೇಲೆ ಇನ್ನ ಜೀವನ ನೋಡಿ, ಇನ್ನ ಹಲವಾರು ಎಕ್ಸ್ಪೀರಿಯನ್ಸಸ್ ಮಾಡಿ, ಇನ್ನ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡೋದಿದೆ, ಎಲ್ಲದಕ್ಕೂ ಫೇಸ್ ಮಾಡಿ ಸೊಲ್ಯೂಷನ್ ಕಂಡಿಡ್ದೆ ಖಂಡಿತ ನನ್ನ ಅಪ್ಕಮಿಂಗ್ ಜನರೇಷನ್ಸ್ಗೆ ಒಂದು ಬುಕ್ ಬರೆಯೋ ಪ್ಲಾನ್ ಖಂಡಿತ ಇಲ್ಲ. ಅದು ಆಗಲಿ, ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ, ನಿಮ್ಮ ವಯಸ್ಸು ನಿಮಗೇನು ಹೇಳಿರಲಿಲ್ಲ ನೀನು ನ್ಯಾಷನಲ್ ಅವಾರ್ಡ್ ತಗೋಬಾರ್ದು ಅಂತ. ಸೊ ಯು ಅಚೀವ್ಡ್. ಸೊ ಆಟೋಬಯೋಗ್ರಫಿ ಬರೆಯೋದಕ್ಕೆ ವಯಸ್ಸು ಮುಖ್ಯ ಅಲ್ಲ ಅಂತ ನನಗನ್ಸುತ್ತೆ. ಬಟ್ ಒಂದು ಸಜೆಷನ್ ನಾನು ಹೇಳ್ಬೋದು ನಿಮಗೆ ಏನಂದ್ರೆ, ಅಟ್ಲೀಸ್ಟ್ ಇಲ್ಲ ನಿಮ್ಮ ಲೈಫಲ್ಲಿ ನೀವು ನಡ್ಕೊಂಡು ಬಂದಂಥ ಹಾದಿಯಲ್ಲಿ ಆದಂಥ ಕೆಲವು ಇನ್ಸಿಡೆಂಟ್ಸ್ ವಿಚ್ ಇನ್ಸ್ಪೈರ್ಸ್ ಅದರ್ಸ್. ಸೊ ಮಾಡಿದರೆ ಬಹುಶಃ ಅದನ್ನು ಓದಿದ ತಕ್ಷಣ ಅಥವಾ ನೋಡಿದ ತಕ್ಷಣ ಬೇರೆಯವ್ರು ಮೋಟಿವೇಟ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಪ್ಲೀಸ್ ಅದನ್ನು ಮಾಡಿ. ಅಟ್ಲೀಸ್ಟ್ ಆಟೋಬಯೋಗ್ರಫಿ ಬೇಕಾದ್ರೆ ನಿಧಾನಕ್ಕೆ ಮಾಡಿ, ಬಟ್ ಅಂಥದ್ದನ್ನು ಏನಾದರೂ ಒಂದು ಮಾಡಿ. ಖಂಡಿತ ಸರ್. ಯಾಕಂದ್ರೆ ಒಂದು ಹಂತದಲ್ಲಿ ಅವ್ರು ಹೇಳಿದ್ರು, ಸೊ ಇನ್ನಷ್ಟು ಸಮಸ್ಯೆಗಳು ಪ್ರಾಬ್ಲಮ್ಸ್ ಫೇಸ್ ಮಾಡೋದಿದೆ, ಎಲ್ಲದಕ್ಕೂ ರೆಡಿ ಆಗಿದ್ದಾರೆ ಅವರು, ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಜೊತೆಗೆ ಜೀವನದ ಅನುಭವಗಳು ಬರವಣಿಗೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಎನ್ನುವಂತಹ ಮೋಸ್ಟ್ಲಿ ಆ ಅನಿಸಿಕೆ ಇರಬಹುದು. ಇನ್ನು ಒಟ್ಟಾರೆಯಾಗಿ ಪ್ಯಾರಾ ಸ್ಪೋರ್ಟ್ಸ್ ಪರ್ಸನ್ ಮುಂದೆ ಬರಬೇಕು, ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂದ್ರೆ ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ? ಸೊ ಅದೇ ಇವಾಗ ಗವರ್ಮೆಂಟ್ ಇಂದ, ಸ್ಟೇಟ್ ಗವರ್ಮೆಂಟ್ ಇಂದ ಸ್ವಲ್ಪ ಸಪೋರ್ಟ್ ಬಂದ್ರೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಸ್ಪಾನ್ಸರ್ಶಿಪ್ ತರ ಟ್ರೈನಿಂಗ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಬೇರೆ ನ್ಯೂಟ್ರಿಷನ್ ಆಗಿರ್ಬೋದು, ಇಂಥದ್ದೆಲ್ಲ ತುಂಬ ಜನ ಇಂಟರ್ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್ಸ್ ಆಗಿರಲಿ, ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೀಟ್ಸ್, ಬೇರೆ ಬೇರೆ ಪ್ಯಾರಾ ಸ್ಪೋರ್ಟ್ಸ್ ಅವರು ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ. ಓಕೆ, ಅವ್ರಿಗೆಲ್ಲ ಸ್ಟೇಟ್ ಗೌರ್ಮೆಂಟಿಂದ ಸ್ಪಾನ್ಸರ್ಶಿಪ್ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಪುನೀತ್ ಅವರೇ, ನಿಮ್ಮ ಇಲ್ಲಿಯವರೆಗೂ ಲೈಫ್ ಜರ್ನಿಯಲ್ಲಿ ನನಗೆ ತುಂಬ ಟಫೆಸ್ಟ್ ಒಂದು ಇನ್ಸಿಡೆಂಟು ಅಥವಾ ಸಿಚುವೇಶನ್ ಫೇಸ್ ಮಾಡಿದೆ ಅಂತ ಹೇಳಿದ್ರೆ ಯಾವುದು ಇನ್ಸಿಡೆಂಟ್ ಅಂಥದ್ದು ಇದೆಯಾ? ಖಂಡಿತ ಒಂದು ಇನ್ಸಿಡೆಂಟ್ ನೆನ್ಪು ಮಾಡ್ಕೊತೀನಿ. 2018 ನಾನು ಏಷ್ಯನ್ ಪ್ಯಾರಾ ಗೇಮ್ಸ್ ನಡೀತು ಇಂಡೋನೇಷ್ಯಾದಲ್ಲಿ, ಜಕಾರ್ಟಾದಲ್ಲಿ. ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಅಲ್ಲಿ 4ನೇ ಸ್ಥಾನ ಫಿನಿಶ್ ಮಾಡಿದೆ. ಓಕೆ, ಈ ಕಾಂಪಿಟೇಷನ್ಗೆ ಕ್ವಾಲಿಫೈ ಮಾಡಬೇಕಂದ್ರೆ ನಾನು ಜೂನ್ ತಿಂಗಳಲ್ಲಿ ಜರ್ಮನಿಗೆ ಹೋಗಿ ಕ್ವಾಲಿಫೈ ಮಾಡಬೇಕಾಗಿತ್ತು. ಓಕೆ, ಬಟ್ ನಾನು ಮೇ ತಿಂಗಳಲ್ಲಿ ನಂದು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಇತ್ತು. ಮೇ ಥರ್ಡ್ ವೀಕ್ 4th ವೀಕ್ ನನ್ಗೆ ಎಕ್ಸಾಮ್ಸ್ ಇತ್ತು. ಮತ್ತು ಅಗೇನ್ ಇಮಿಡಿಯೇಟ್ಲಿ ಜೂನ್ ಫಸ್ಟ್ ವೀಕ್ ಕಾಂಪಿಟೇಷನ್ಗೆ ಹೋಗಿ ಕ್ವಾಲಿಫೈ ಮಾಡಬೇಕಾಗಿತ್ತು. ಇದೊಂದು ಇಂಪಾರ್ಟೆಂಟ್ ಕಾಂಪಿಟೇಷನ್ ಆಗಿರೋದ್ರಿಂದ ಸ್ವಿಮ್ಮಿಂಗ್ ಟ್ರೈನಿಂಗ್ ಮಿಸ್ ಮಾಡೋ ಅಂತ ಯಾವುದು ಆಪ್ಷನ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಎಕ್ಸಾಮ್ ಇದ್ರೂ ಕೂಡ ನಾನು ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡಿ ನಂತರ ಮಧ್ಯಾಹ್ನ ಎಕ್ಸಾಮ್ ಇರ್ತಾ ಇತ್ತು. ಮಧ್ಯಾಹ್ನ ಎಕ್ಸಾಮ್ಗೆ ಹೋಗಿ ಮತ್ತೆ ಎಕ್ಸಾಮ್ ಮುಗಿಸ್ಕೊಂಡು ಸಾಯಂಕಾಲ ಸ್ವಿಮ್ಮಿಂಗ್ ಟ್ರೈನಿಂಗ್ಗೆ ಹೋಗೋ ಅಂತ ಸಿಚುವೇಶನ್ ಇತ್ತು. ಸೊ ಈ ಫೇಸ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಸ್ಟಿಲ್ ಇವಾಗ ನೆನ್ಸ್ಕೊಂಡ್ರೆ ಬಟ್ ಅಗೇನ್ ಇಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಇಟ್ ವಾಸ್ ಫ್ರೂಟ್ಫುಲ್ ಅಲ್ವಾ? ಹೌದು. ಸೊ ಆ್ಯಂಡ್ ಪ್ಲಸ್ ನೀವು ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಇಡೀ ಜರ್ನಿಯಲ್ಲಿ ನೀವು ನೋಡ್ಕೊಂಡು ಬಂದಿರೋವಂಥ ಒಂದು ಅಪ್ಸ್ ಆ್ಯಂಡ್ ಡೌನ್ಸು, ಸಕ್ಸಸ್ಸು, ಇದೆಲ್ಲನೂ ನೋಡಿದಾಗ ಬೇರೆಯವ್ರ ಎದುರುಗಡೆ ಬಂದಾಗ ಅವ್ರಿಗೆ ನೀವು ಯಾವ ರೀತಿಯಾಗಿ ಮೋಟಿವೇಟ್ ಮಾಡೋಕ್ಕೆ ಏನು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ನನ್ನ ಥ್ರೂ ಔಟ್ ಲೈಫ್ ನಾನು ಈ ಪಾಯಿಂಟಲ್ಲಿ ನಾನು ಹಿಂದೆಗಡೆ ನೋಡಿದ್ರೆ
ಎಷ್ಟೊಂದು ಮೊಮೆಂಟ್ಸ್ ನಂಗೆ ತುಂಬಾ ಕಷ್ಟ ಆಯ್ತು, ಎಷ್ಟೊಂದು ಕಷ್ಟ ಆಯ್ತು, ನಾನು ಇದನ್ನೆಲ್ಲ ಫೇಸ್ ಮಾಡಿದ್ನ, ನಾನು ಇದನ್ನ ಎದುರಿಸಿದ್ನ ಅಂತ ಬಿಲೀವ್ ಮಾಡಕ್ ನಂಗೆ ಕಷ್ಟ ಆಗುತ್ತೆ. ಬಟ್ ಆ ಮೂಮೆಂಟ್ಸ್ ಅಲ್ಲಿ ಕಷ್ಟ ಅನ್ನೋದು ಯಾವುದು ನನ್ನನ್ನು ತಡಿಲಿಲ್ಲ. ಆ ಮೂಮೆಂಟ್ ಅಲ್ಲಿ ಏನಂದ್ರೆ ಒಂದೇನಂದ್ರೆ ಟಾರ್ಗೆಟ್ ಅಷ್ಟೇ, ಒಂದ್ ಗೋಲ್ ಸೆಟ್ ಮಾಡಿದ್ದೀನಿ, ಎಷ್ಟೇ ಕಷ್ಟ ಆಗಲಿ ಹೋಗಿ ನನ್ನ ಟಾರ್ಗೆಟ್ ರೀಚ್ ಆಗ್ಬೇಕು ಅಷ್ಟೇ. ಸೊ ಅಪ್ಕಮಿಂಗ್ ಜನ್ರೇಷನ್ಸ್, ಬೇರೆಯವ್ರಿಗೆ, ಯೂತ್ಸ್ಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆಲ್ಲ ಒಂದ್ ಗೋಲ್ ಅಂತ ಇರಬೇಕು ಜೀವನದಲ್ಲಿ. ನೀವು ಒಂದು ಗೋಲ್ ಅಂತ ಫಸ್ಟ್ ಸೆಟ್ ಮಾಡ್ಕೊಳ್ಳಿ, ಏನೇ ಆಗಿರ್ಬೋದು, ನಿಮ್ಮ ಪರ್ಸನಲ್ ಗೋಲ್ಸ್ ಅವೆಲ್ಲ. ಸೊ ಒಂದ್ಸಲ ಗೋಲ್ ಸೆಟ್ ಮಾಡಿದ್ಮೇಲೆ ಅದಕ್ಕೆ ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಹಾರ್ಡ್ ವರ್ಕ್ ಇಸ್ ಮೇನ್ ಕೀ. ಹಾರ್ಡ್ ವರ್ಕ್ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಒಂದ್ ಗೋಲ್ ಸೆಟ್ ಮಾಡಿ ಒಂದ್ ವಾರ ಕಷ್ಟ ಪಡ್ತೀವಿ, ಆಮೇಲೆ ಸುಖವಾಗಿರ್ತೀವಿ ಅಂದ್ರೆ ಆಗಲ್ಲ. ಫಸ್ಟ್ ಡೇ ನಾವ್ ಎಷ್ಟು ಕಷ್ಟ ಪಡ್ತೀವಿ, ಅದೇ ಕನ್ಸಿಸ್ಟೆನ್ಸಿ ನಾವು ಗೋಲ್ ರೀಚ್ ಆಗೋ ತನಕ ಇರಬೇಕು. ಸೊ ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆನ್ಸಿ ಇಸ್ ಮೇನ್, ವಿತೌಟ್ ವರಿಂಗ್ ಅಬೌಟ್ ಫೇಲ್ಯೂರ್ಸ್ ಅಂಡ್ ರಿಸಲ್ಟ್ಸ್. ರಿಸಲ್ಟ್ ಏನೇ ಬರಲಿ ನಾವು ತಲೆ ಕೆಡ್ಸ್ಕೊಂಬಾರ್ದು. ಫೇಲ್ಯೂರ್ ಏನೇ ಬರಲಿ, ಫೇಲ್ಯೂರ್ ಅಕಸ್ಮಾತ್ ಆದ್ರೆ ಇನ್ಫ್ಯಾಕ್ಟ್ ವಿ ಶುಡ್ ಬಿ ಹ್ಯಾಪಿ. ಫೇಲ್ ಆಗಿದ್ದೀನಿ, ನಂಗೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ನಾನು ಗೆತ್ತೋರ್ಸಕ್ಕೆ ಅಂತ ಖುಷಿ ಪಡ್ಬೇಕು ಫೇಲ್ಯೂರ್ ಆದ್ರೆ. ಅಂದ್ರೆ ಫೇಲ್ಯೂರ್ ಅನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಅನ್ನೋದ್ರ ಜೊತೆಗೆ ಪುನೀತ್ ಅವರೇ, ಇಷ್ಟೊತ್ತು ಸಾಕಷ್ಟು ನಿಮ್ಮ ಇಡೀ ಸ್ವಿಮ್ಮಿಂಗ್ ಜರ್ನಿ ಬಗ್ಗೆ ಮಾತಾಡಿದ್ರಿ. ಈಜುಪಟುವಾಗಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಬಹಳಷ್ಟು ಮೆಡಲ್ಗಳನ್ನ ಗೆದ್ದಿದ್ದೀರಿ. ಸೊ ಇದುವರೆಗೂ ಅಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ಸವಿಸಿದ ಹಾದಿ ದೊಡ್ಡದು, ಜೊತೆಗೆ ಮುಂದೆ ಸಾಧನೆಯ ಹಾದಿ ಕೂಡ ಅಷ್ಟೇ ವಿಶಾಲವಾಗಿದೆ. ತಮಗೆ ಮತ್ತಷ್ಟು ಯಶಸ್ಸು ಸಿಗಲಿ, ಜೊತೆಗೆ ಮೆಡಲ್ಗಳು, ಪದಕಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಆಶಿಸ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಿ, ನಿಮ್ಮೆಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸೊ ಮಚ್ ಪುನೀತ್. ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಜೊತೆಗಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಅಂದರೆ ಈ ರೀತಿಯ ಸಾಧಕರ ಮುಂದೆ ಕೂತ್ಕೊಂಡಾಗ ನಾವು ಪ್ರತಿ ಸಲನೂ ಸಣ್ಣವ್ರು ಆಗ್ತಾನೆ ಬರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ನೋಡಿದಾಗ ಅಷ್ಟು ದೊಡ್ಡದ್ದು, ವಯಸ್ಸು ಚಿಕ್ಕದು ದೊಡ್ಡದು ಈ ರೀತಿ ಎಲ್ಲ ಇದ್ರೂ ಕೂಡ ಅರೆರೆ ನಾವು ಬರೀ ಅವ್ರನ್ನ ಮಾತಾಡಿಸ್ತಾ ಇದ್ದೀವಲ್ವ, ನಾವು ಯಾವತ್ತು ಆ ಕುರ್ಚಿಯಲ್ಲಿ ಕೂತ್ಕೊಳ್ತೀವಿ, ಆ ಸಾಧನೆ ನಾವು ಮಾಡೋಕ್ಕೆ ಸಾಧ್ಯನಾ ಅಂತ ಕ್ವಶನ್ ನಮ್ಮಲ್ಲಿ ಮೂಡ್ತಾ ಇರುತ್ತೆ. ಆದರೆ ಏನಾದರೂ ಮಾಡೋಣ ಅನ್ನೋಂಥ ಸ್ಫೂರ್ತಿ ಜೊತೆಗೆ ಇಲ್ಲಿಂದ ಹೊರಡ್ತೀವಿ. ಅದೇ ರೀತಿಯಾಗಿ ನಿಮಗೂ ಕೂಡ ಪ್ರತಿ ಸಂಚಿಕೆ ಅಂಥದ್ದೇ ಸ್ಫೂರ್ತಿ ಕೊಡಲಿ ಅನ್ನೋ ಕಾರಣಕ್ಕೆ ಇಂಥ ಸಾಧಕರನ್ನ ಕರ್ಕೊಂಡು ಬರ್ತಾ ಇರ್ತೀವಿ. ನಿಮಗೆ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.